ಏನ್ ಮಾಡ್ಬೇಕು, ವಿಧಿವತ್ತಾಗಿ 3 ಸಾರಿ ಪ್ರಾಣಾಯಾಮವನ್ನು ಮಾಡಿ ಹೃದಯ ಕಮಲದಲ್ಲಿ ದೇವಾದಿ ದೇವನಾದ ಮಹಾದೇವನನ್ನು ಧ್ಯಾನಿಸುತ್ತ ಅನನ್ಯವಾದ ಮನಸ್ಸಿನಿಂದ ಜಪವನ್ನು ಮಾಡಿದರೆ ಜಪದ ಪೂರ್ಣ ಫಲವು ಪ್ರಾಪ್ತವಾಗ್ತದೆ. ಅನನ್ಯವಾದ ಮನಸ್ಸು ಅಂತಂದ್ರ ಇಲ್ಲಿ ಯಾವುದೇ ಆಸೆ ಬಯಕೆಗಳನ್ನ ಇಟ್ಕೊಳ್ಳಾರ್ದ ಅತ್ಯಂತ ಭಕ್ತಿಯಿಂದ ಜಪವನ್ನ ಮಾಡ್ತಕ್ಕಂಥದ್ದು. ಅನೇಕ ಜನರು ವಾಣಿಯಿಂದ ಮಂತ್ರವನ್ನು ಜಪಿಸುತ್ತಿದ್ದರೂ ಮನದಲ್ಲಿ ಅನನ್ಯಾನ್ಯ ವಿಷಯಗಳನ್ನು ಚಿಂತಿಸ್ತಿರ್ತಾರೆ. ಈಗ ಬಾಯಿಂದ ಮಂತ್ರ ಅನ್ನೋದು ಓಂ ನಮಃ ಶಿವಾಯ ಅಂತೇಳಿ ಮನಸ್ಸಿನಾಗ ಏನೋ ವಿಷಯಗಳು ಬರ್ತಿರ್ತಾವ ಅಂತ ಹೇಳ್ತಾರೆ. ಇನ್ನು ಕೆಲವರು ಮಂತ್ರವನ್ನು ಜಪಿಸುವಾಗ ಮಧ್ಯದಲ್ಲಿ ಜಪವನ್ನು ನಿಲ್ಲಿಸಿ ವ್ಯವಹಾರಿಕ ಮಾತುಗಳನ್ನ ಆಡ್ತಿರ್ತಾರೆ, ಜಪ ಮಾಡ್ತಿರ್ತಾರ. ಯಾರೋ ಕೇಳಿದ ತಕ್ಷಣ ಅಲ್ಲಿ ಹೋಗಿ ಅದು ಹಂಗೆ ಹಿಂಗಂತ ಮಾತಾಡ್ತಿರ್ತಾರ. ಅಂತೆಯೇ ಅಂತವರ ಪ್ರಗತಿ ಕುಂಠಿತವಾಗಿ ಮಾಡಿದ ಪರಿಶ್ರಮವೆಲ್ಲ ವ್ಯರ್ಥವಾಗ್ತದೆ. ಪ್ರಗತಿ ಕುಂಠಿತ ಯಾಕೆ ಆಗ್ತದಂದ್ರ ಮಧ್ಯೆ ಮಾತಾಡೋದ್ರಿಂದ ಈ ನಾವು ಏಕಾಗ್ರತೆಯಿಂದ ಜಪ ಮಾಡಿದ್ರೆ ಏಕಾಗ್ರತೆ ಹೆಚ್ಚಾಗತ್ತೆ. ಈ ಆ ಕಡೆ ಮನಸ್ಸು ಹೋತು ವಿಷಯದ ಕಡೆ ಅಲ್ಲಿ ನಾವು ಉತ್ತರ ಹೇಳಿ ಮಾತಾಡಕತ್ತೀವಿ ಅಂದ್ರೆ ಅಲ್ಲಿ ಏಕಾಗ್ರತೆ ಭಂಗಾಗಿ ದೌಡ ಏಕಾಗ್ರತೆ ಆಗೋದಿಲ್ಲ, ಬೇಗ ಫಲ ಅಲ್ಲಿ ಸಿಗುವುದಿಲ್ಲ ಅಂತಕ್ಕಂಥ ಮಾತು ಅನಿಸ್ತದೆ. ಇನ್ನ ಜಪಾಭ್ಯಾಸದ ವೇಳೆ ಅಲ್ಪವಾದರೂ ಸರಿ ಅಷ್ಟು ಕಾಲದಲ್ಲಿ ಮಾತ್ರ ಧ್ಯಾನಯುಕ್ತವಾಗಿ ಜಪವನ್ನು ಮಾಡಿದ್ರೆ ಸಾಕು. ಅಂತೆಯೇ ಪೂಜ್ಯಪಾದರು ಜಪದೇತಾಂ ಮಹಾವಿದ್ಯಾಂ ಶಿವರೂಪ ಮನನ್ಯದೀಹಿ ಎಂಬುದಾಗಿ ಉಪದೇಶಿಸಿದ್ದಾರೆ. ಆದ ಕಾರಣ ಪ್ರತಿಯೊಬ್ಬರು ಪ್ರಾಣಾಯಾಮ ಪುರಸ್ಸರವಾಗಿ ಧ್ಯಾನಯುಕ್ತವಾಗಿ ಮಂಗಲಮಯವಾದ ಮಹಾಮಂತ್ರವನ್ನ ಜಪಿಸಬೇಕು ಅಂತ ಹೇಳ್ತಾ ನನ್ನ ವಾಕ್ಪುಷ್ಪಗಳನ್ನ ಸದ್ಗುರುವಿನ ಶಿಷ್ಯನಿಗೆ ಅರ್ಪಿಸಿ ನನ್ನ ವಾಣಿಗೆ ವಿರಾಮ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ಬ್ರಹ್ಮಚಾರಿಗಳಿಗೆ ಈ ಇಷ್ಟಲಿಂಗ ಯಾವ ರೀತಿ ಮಾಡಬೇಕು, ಯಾವ ಮಾಡಬೇಕು, ಯಾವ ಆಸನಗಳನ್ನ ನಾವು ಇಷ್ಟಲಿಂಗಾಸನ ಮಾಡುವಾಗ ಉಪಯೋಗಿಸಬೇಕು, ಅದರಿಂದ ಏನು ಪರಿಣಾಮಗಳಾಗ್ತವೆ ಅನ್ನೋದನ್ನು ಕೂಡ ಮಾತೆಯವರು ಬಹಳ ಸುಂದರವಾಗಿ ನಮಗೆಲ್ಲ ಸಿದ್ಧಾಂತ ಶಿಖಾಮಣಿಯ 8ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಶ್ಲೋಕದ ಮುಖಾಂತರ ನಮಗೆ ಪ್ರಸ್ತುತಪಡಿಸಿದರು. ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಈಗ ಇವು ಸೆಂಟರ್ಗಳೇ ಸಿದ್ಧಾಂತ ಶಿಖಾಮಣಿ ಮಾಡ್ಬೇಕಾಗ್ತದೆ. ಹೌದ್ರಿ. ಈಗ ಗುರುಗಳು ಈ ನಿನ್ನೆ ರಾತ್ರಿ ಮುಂದುವರಿಸಿದ್ದನ್ನೇ ಮುಂದುವರಿಸ್ತಾರೆ ನೋಡಿ. ಶರಣಸ್ಥಳ ಸಿದ್ಧಾಂತ ಶಿಖಾಮಣಿ ಶರಣಸ್ಥಳ ನಿನ್ನೆ ಇತ್ತಂದ್ರೆ ಅದನ್ನೇ ಮುಂದುವರಿಸ್ತಾರೆ ಗುರುಗಳು. ತಾವೆಲ್ಲ ಆಲಿಸ್ಬೇಕು ಅಂತ ನಿನ್ನೆ ರಾತ್ರಿದು ಬೇರೆ ಶರಣಸ್ಥಳ, ಅದು ಪೂರ್ವಾಚಾರ್ಯ ಧರ್ಮ ದರ್ಶನಕ್ಕೆ ಅಟ್ಯಾಚ್ಮೆಂಟ್ ಅದು. ಲಿಂಗಪತಿ ಅಂತ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹವನ್ನು ಮಾಡಿದವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ಈ ಗ್ರಂಥವನ್ನು ಪ್ರಕಟ ಮಾಡಿದವರು, ಪ್ರಕಾಶನ ಮಾಡಿದವರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ, ಮೈಸೂರು. ನಾವು ಸಿದ್ಧಾಂತ ಶಿಖಾಮಣಿಯ ತತ್ವಜ್ಞಾನವನ್ನು ಪಡೆಯುವಲ್ಲಿ
ಆರಂಭದಲ್ಲಿ ಶಿವಯೋಗಿ ಶಿವಾಚಾರ್ಯರು ರೇಣುಕ ಅಗಸ್ತ್ಯರ ಜಗದ್ಗುರು ಆದಿ ಜಗದ್ಗುರು ರೇಣುಕರ ಮತ್ತು ಅಗಸ್ತ್ಯರ ಸಂವಾದವನ್ನ ಶ್ರೀ ಶಿವಯೋಗಿ ಶಿವಾಚಾರ್ಯರು ಸಂಗ್ರಹ ಮಾಡಿ ಆರಂಭದಲ್ಲಿ ಶಿವಸ್ತುತಿಯನ್ನು ಮಾಡಿದ್ದಾರೆ. ಆ ಶಿವಸ್ತುತಿಯಲ್ಲಿ 7 ಶ್ಲೋಕಗಳದವ. ಶಿವಸ್ತುತಿಯ ನಂತರ 5 ಶ್ಲೋಕಗಳು ಶಕ್ತಿ ಸ್ತುತಿ ಅಂತ ಮಾಡಿದ್ದಾರೆ. ಆ ಶಿವಸ್ತುತಿಗೆ ಸಂಬಂಧಪಟ್ಟಂತೆ 4ನೇ ಶ್ಲೋಕವನ್ನು ಮುಗಿಸಿ 5ನೇ ಶ್ಲೋಕದ ಒಂದು ವಿಶ್ಲೇಷಣೆ ಮಾಡ್ತಾ ಇದ್ದೆವು. ಸದಾಶಿವ ಮುಖಾಶೇಷ ತತ್ವೋನ್ಮೇಷ ವಿಧಾಯಿನೇ ನಿಷ್ಕಳಂಕ ಸ್ವಭಾವಾಯ ನಮ ಶಾಂತಾಯ ಶಂಭವೇ. ಈ ಒಂದು ಶ್ಲೋಕ 5ನೇ ಶ್ಲೋಕ, ಇದು ಶಿವಸ್ತುತಿಯ 5ನೇ ಶ್ಲೋಕ. ಸದಾಶಿವ ಮುಖಾಶೇಷ ತತ್ವೋನ್ಮೇಷ ವಿಧಾಯಿನೇ ಅಂತಂದ್ರೆ ಶಿವಾದಿ ಸರ್ವತತ್ವಗಳ ಅಭಿವ್ಯಕ್ತಿಗೆ ಕಾರಣನಾದ ಶಿವನಿಂದ ಹಿಡ್ಕೊಂಡು ಆರಂಭದಲ್ಲಿ ನಾವೇನ್ ಮಾಡ್ತೀವಿ, ಕೆಳಗಿನಿಂದ ಎಲ್ಲಾ ತತ್ವಗಳನ್ನ ತಗೊಂಡು ಮೇಲೆ 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 ಹೋಗ್ತಾ ಕೊನೆಗೆ ಶಿವನಲ್ಲಿ ಅವು ಆರಂಭ ಆಗ್ಯಾವ ಅಂದ್ಕೊಂಡು, ಶಿವನಿಂದ ಅವೆಲ್ಲ ಆರಂಭ ಆಗ್ಯಾವ ಅಂದ್ಕೊಂಡು ನಾವೇನ್ ಮಾಡ್ತೀವಿ, ಕೊನೆಗೆ ಅತ್ಯಂತ ಮೇಲ್ಮಟ್ಟದಲ್ಲಿ ಶಿವನನ್ನ ನಾವು ಕಲ್ಪಿಸ್ತೀವಿ. ಇಲ್ಲೇನಾಗ್ತದ, ಅಲ್ಲಿ ಶಿವ ಅದನಂತೆ ಇವೆಲ್ಲ ನಡೆದವ, ಅಲ್ಲಿ ಶಿವ ಇಲ್ಲ ಅಂತಂದ್ರೆ ಇವೆಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅದಕ್ಕೆ ಸದಾಶಿವ ಮುಖಾಶೇಷ ತತ್ವೋನ್ಮೇಷ ವಿಧಾಯಿನಿ ಅಂದ್ರೆ ಶಿವಾದಿ ಸರ್ವತತ್ವಗಳ ಉನ್ಮೇಷ ಅಂದ್ರೆ ಅಭಿವ್ಯಕ್ತಿಗೆ ಅಂತಂದ್ರೆ ಪ್ರಕಟ ಆಗುವುದಕ್ಕ ಕಾರಣವಾದಂಥ ನಿಷ್ಕಳಂಕ ಸ್ವಭಾವ ಅಂತಂದ್ರೆ ಶುದ್ಧ ಬ್ರಹ್ಮ. ಅವನಿಗೆ ಯಾವ ಹೆಸರಿಲ್ಲ, ಯಾವದ ಲೀಲೆ ಮಾಡುವುದಕ್ಕ ಇಲ್ಲಿ ಈಶ್ವರ ಮಾಯೆಯರು ಶಿವಶಕ್ತಿಯರಂತ ಬರ್ತಾರೆ. ಆದರೆ ಇವರಿಬ್ಬರದು ಈಶ್ವರ ಮಾಯೆ ಶಿವಶಕ್ತಿ ಏನು ಅಂತಿರಲ್ಲ, ಇವರು ಪ್ರಕಟ ಆಗುವುದಕ್ಕ ಹಿಂದೊಬ್ಬ ಯಾರದನ ಶುದ್ಧ ಬ್ರಹ್ಮ, ಅವನೇ ನಿಷ್ಕಳಂಕ ಸ್ವಭಾವಯ ಅಂದ್ರೆ ವಿಮಲ ಸ್ವರೂಪ ಅಂತ. ಹೆಂಗದನ ಶಾಂತಾಯ, ಶಾಂತದನ ಶಿವಶಕ್ತಿ ಬ್ರಹ್ಮ ಮಾಯೆ ಪ್ರಕೃತಿ ಅಂತೇಳಿ ನೀವೇನು ಇವೆಲ್ಲ ಲೀಲೆ ಮಾಡ್ತಿರಲ್ಲ, ಈ ಲೀಲೆ ಒಳಗ ಯಾವುದೋ ಏನಾದ್ರೂ ಅವನಿಗೆ ಸಂಬಂಧ ಇರ್ಲಾರ್ದಂಗ ಅವ ಶಾಂತದನ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾನ, ಅವ ಶಾಂತದನ. ವಿಮಲ ಸ್ವರೂಪನಾದ ಶಾಂತನಾದ ಶಂಭು ಅಂದ್ರೆ ಶುದ್ಧ ಬ್ರಹ್ಮ, ಶಂಭು ಅಂದ್ರೆ ಶುಭಂಕರ, ಶುಭವನ್ನು ಮಾಡುವವನು, ಅವನಿಗೆ ನಮಸ್ಕಾರ ಅಂತೇಳಿ ಏನ್ ಮಾಡ್ಯಾರ, ಆ ಶುದ್ಧ ಬ್ರಹ್ಮನಿಗೆ ನಮಸ್ಕಾರ ಮಾಡ್ಯಾರ, ವಂದನೆ ಮಾಡ್ಯಾರ. ಪರಮಾತ್ಮ ಪರಿಪೂರ್ಣ, ವಿಶ್ವದ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಅವನೇ ಕಾರಣ. ಶಿವತತ್ವಾದಿ ಪೃಥ್ವ್ಯಾಂತ 36 ತತ್ವಗಳು ಅವನಿಂದ ತೋರಿ ಬಂದಿವೆ. ಕೊನೆಗೆ ಪೃಥ್ವಿ, ಮೂಲದಲ್ಲಿ ಶಿವ, ಇವುದರ ಮಧ್ಯೆ 36 ತತ್ವಗಳೇನದವ ಅವೆಲ್ಲ ಅವನಿಂದಲೇ ತೋರಿ ಬಂದವು. ಯಾರಿಂದ? ಶಿವ ಯಾರಿಂದ ಪ್ರಕಟ ಆಗ್ಯಾನ? ಶುದ್ಧ ಬ್ರಹ್ಮನಿಂದ ಪ್ರಕಟ ಆಗ್ಯಾನ. ಆ ಶುದ್ಧ ಬ್ರಹ್ಮಗೆ ಪರಶಿವ ಅಂತಾರೆ. ಇಲ್ಲಿ ಲೀಲೆ ಮಾಡುವುದಕ್ಕೆ ಈಶ್ವರನಿಗೆ ಶಿವ ಅಂತಾರೆ. ಇಲ್ಲಿ ಶಿವ ಪರಶಿವ, ಇಲ್ಲಿ ಈಶ್ವರ ಪರಬ್ರಹ್ಮ. ಹೌದಲ್ರಿ? ಪರಬ್ರಹ್ಮ ಅಂದ್ರೆ ಪರಶಿವ, ಅವೆರಡು ಈಕ್ವಲೆಂಟ್. ಇಲ್ಲಿ ನಾವು ಶಿವಶಕ್ತಿ ಅಂತೇನಂತೀವಲ್ಲ, ಅದೇನದ ಬ್ರಹ್ಮ ಮತ್ತ ಪ್ರಕೃತಿ ಇದ್ದಂಗೆ, ಶಿವಶಕ್ತಿ ಇದ್ದಂಗೆ. ಅದಕ್ಕೆ ಶಿವತತ್ವ ಆದಿ ಪೃಥ್ವಿ ಅಂತ 36 ತತ್ವಗಳು ಅವನಿಂದ ತೋರಿ ಬಂದಿವೆ. ಹಾಗೆ ತೋರುವುದಕ್ಕೆ ತತ್ವ ವಿಕಾಸ ಅಂತ ಹೇಳ್ತಾರೆ. 3ನೇ ಮಂತ್ರದಲ್ಲಿ ಹೇಳಲಾದ ತತ್ವ ವಿಕಾಸ ಒಂದು ರೀತಿ, 3ನೇ ಮಂತ್ರದಾಗ ಹೇಳಿದ್ದು ಒಂದು ರೀತಿ, ಅದೇ ಈಗ ಹೇಳಲಾಗುವ ತತ್ವ ವಿಕಾಸ ಮತ್ತೊಂದು ರೀತಿ. ಇದು ಯಾವುದಪ್ಪ ಅಂದ್ರೆ ವಾತುಲಾಗಮದ
ಪ್ರಕಾರ ವಾತುಲಾಗಮದಲ್ಲಿ ಏನ್ ಸ್ಕೆಚ್ ಹಾಕ್ಯಾರ ಅದನ್ನ ಹೋದ ವಾರ ಹೇಳಿವಿ. ಇದನ್ನ ಗಟ್ಟಿ ಮಾಡೋದಕ್ಕೆ ಈಗ ಹೇಳ್ತಾ ಇದ್ದೇವೆ. ಇಲ್ಲಿ ಒಂದು ವಿಶ್ವ ಅಂತ ನಿಮಗೇನು ಕಾಣ್ತದಲ್ಲ, ಈ ವಿಶ್ವದೊಳಗೆ ಏನದ ಅಂದ್ರೆ ಶಿವ, ಸದಾಶಿವ, ಮಹೇಶ ಅಂತೇಳಿ 3 ತತ್ವಗಳು ಮಾಡ್ಯಾರ ವಾತುಲಾಗಮದೊಳಗೆ. ಶಿವನಲ್ಲಿ 5 ತತ್ವ, ಸದಾಶಿವನಲ್ಲಿ 5 ತತ್ವ ಮತ್ತು ಮಹೇಶನಲ್ಲಿ 25 ತತ್ವಗಳನ್ನು ಹಾಕ್ಯಾರ. ಇಲ್ಲಿ ಶಿವ, ಸದಾಶಿವ ಮತ್ತು ಮಹೇಶ ಇದೇನು ವಾತುಲಾಗಮದೊಳಗೆ ಹೇಳಿದ ಪದ್ಧತಿ ಇದು. ಶಿವ, ಸದಾಶಿವ ಮತ್ತು ಮಹೇಶ ಈ 3 ಸತ್ಯ ತತ್ವಗಳು. ಶಿವತತ್ವವು ನಿಷ್ಕಲ, ಶಿವತತ್ವ ನಿಷ್ಕಲವಾಗ್ಯದ. ಸದಾಶಿವ ತತ್ವ ಸಕಲ ನಿಷ್ಕಲ. ಅಂದ್ರೆ ಹೆಂಗ್ ತಿಳ್ಕೋಬೇಕು? ನಿಷ್ಕಲ ಅಂದ್ರೆ ನಿರಾಕಾರ, ನಿಶ್ಶಬ್ದ ಅಂತೇನಂತಿರಲ್ಲ. ಕೈಗೆ ಸಿಗಲ್ಲ, ಕಣ್ಣಿಗೆ ಕಾಣಿಸಂಗಿಲ್ಲ, ಅದರೊಳಗೆ ಏನೇನು ಇಲ್ಲದಂಗಿರೋದು, ಇದ್ದೂ ಇಲ್ಲದಂಗಿರೋದು, ಅದು ನಿಷ್ಕಲ. ಈ ಸದಾಶಿವ ತತ್ವ ಏನದ, ಅದು ಅನುಭವಕ್ಕೆ ಬರ್ತದ, ಆದ್ರೆ ಕೈಗೆ ಕಾಣಲ್ಲ, ಕೈಗೆ ಸಿಗಲ್ಲ, ಕಣ್ಣಿಗೆ ಕಾಣಂಗಿಲ್ಲ. ಅಂತ ತತ್ವಗಳದಾವ. ಈಗ ನಿಮ್ಗೆ ನಿದ್ದೆ ಒಂದದ ಅಂತಂದ್ರೆ ತೋರ್ಸಂದ್ರೆ ಹೆಂಗ್ ತೋರಿಸ್ತೀರಿ? ನಿದ್ದೆ ತೋರಿಸ್ಲಿಕ್ಕೆ ಬರಲ್ಲ, ಹಸಿವು ತೋರಿಸ್ಲಿಕ್ಕೆ ಬರಂಗಿಲ್ಲ, ಹೌದಲ್ರಿ? ಅಂತ ತತ್ವಗಳು ಅದಾವ. ಹಸಿವು, ನಿದ್ದೆ ಇವೆಲ್ಲ ಬರ್ಬೇಕಾದ್ರೆ ನಿಮ್ಮ ಕೈಗೆ ಕಾಣ್ಲಾರ್ದ, ಕೈಗೆ ಸಿಗಲ್ಲ, ಕಣ್ಣಿಗೆ ಕಾಣಲ್ಲ, ಬರೀ ಅನುಭವಕ್ಕಿರೋಂಥವಕ್ಕೆ ಏನಂತಾರ? ಸಕಲ ನಿಷ್ಕಲ. ಅನುಭವಕ್ಕೆ ಬರ್ತದ, ಆದ್ರೆ ಕೈಗೆ ಮುಟ್ಲಕ್ಕೆ ಸಿಗಲ್ಲ, ಕಣ್ಣಿಗೆ ಕಾಣಿಸಲ್ಲ, ಅದು ಸಕಲ ನಿಷ್ಕಲ. ಮತ್ತ ಇದರಿಂದ ನಿದ್ದೆ ಬರಬೇಕು, ಹಸಿವಾಗಬೇಕು, ಇವೆಲ್ಲ ಮನಸ್ಸಿನ ಕೆಲವೊಂದು ಆಲೋಚನೆಗಳು ಬರಬೇಕು. ಇವೆಲ್ಲ ಆಗ್ಬೇಕಾದ್ರೆ ಅದರಿಂದ ಒಂದು ಕೂಟಸ್ಥ ಚೈತನ್ಯ ಇರಬಾರ್ದು. ಕೂಟಸ್ಥ ಚೈತನ್ಯ ಇದ್ರೆ ಅದಕ್ಕೇನಂತಾರ? ಅದನ್ನ ಕೂಟಸ್ಥ ಚೈತನ್ಯ ಸಿಗಂಗಿಲ್ಲ ನಿಮ್ ಕೈಗೆ, ನಿಷ್ಕಲ. ಕೂಟಸ್ಥ ಚೈತನ್ಯ ನಿಷ್ಕಲ. ಇದು ಸಕಲ ನಿಷ್ಕಲ ಅಂತಂದ್ರೇನು? ಅನುಭವಕ್ಕೆ ಕೂಟಸ್ಥ ಚೈತನ್ಯ ಎಲ್ಲಿ ಅನುಭವಕ್ಕೆ ಬರ್ತದ್ರಿ ನಿಮಗ? ಅನುಭವಕ್ಕೆ ಬರಲ್ಲ, ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ. ಅಂಥದಕ್ಕೆ ಏನಂತಾರ? ನಿಷ್ಕಲ ತತ್ವ. ಇನ್ನೇನದ? ಸಕಲ ನಿಷ್ಕಲ ಅಂತಂದ್ರ ಅನುಭವಕ್ಕೆ ಬರ್ತಿರ್ತದ, ಕೈಗೆ ಸಿಗಲ್ಲ, ಕಣ್ಣಿಗೆ ಕಾಣಂಗಿಲ್ಲ, ಅಂತ ತತ್ವಗಳು. ಮುಂದೆ ಮಹೇಶ ತತ್ವ ಅಂದ್ರೆ ಸಕಲ. ಅವು ಏನದವ? ಪಂಚಭೂತಗಳು, ಪ್ರಪಂಚ ಕೈಗೆ ಸಿಗ್ತಾವ ನೋಡ್ರಿ. ಎಲ್ಲ ನಿಮ್ಮ ಶರೀರ ಮತ್ತೇನೇನದಾವ ಎಲ್ಲ ನೀವು ಕೈಲಿಂತ ಮುಟ್ತೀರಿ, ಕಣ್ಣಿನಿಂದ ನೋಡ್ತೀರಿ, ಅವಕ್ಕೆಲ್ಲ ಸಕಲ ತತ್ವ ಅಂತಾರ. ತಿಳಿತ್ರ? ಸಕಲ, ನಿಷ್ಕಲ, ಸಕಲ ನಿಷ್ಕಲ 3 ರೀತಿ ತತ್ವ ಅದಾವಿಲ್ಲಿ. ಈ ಪಂಚ ಮಹಾಭೂತಗಳಲ್ಲಿ ಏನದವ? ಪೃಥ್ವಿ, ಜಲ, ಅಗ್ನಿ ಮತ್ತ ವಾಯು. ಇವು ಏನದವ? ನಿಮಗ ಕಣ್ಣಿಗೆ ಕಾಣಿಸ್ತವ, ಕೈಗೆ ಸಿಗ್ತವ, ಸ್ಪರ್ಶಕ್ಕೆ ಸಿಗ್ತವ, ಎಲ್ಲದಕ್ಕೂ ಸಿಗ್ತವೆ. ಮತ್ತೆ ಆಕಾಶ, ಇದು ಶಬ್ದ ಅಂದ್ರೆ ನಿಮ್ ಕಿವಿಗೂ ಸಿಗ್ತದೆ. ಇದು ಆಕಾಶದ ಗುಣ ಶಬ್ದ. ಅದನ್ನು ಮೀರಿದ್ದೊಂದು ಬಯಲದ. ಈ ಪಂಚ ಮಹಾಭೂತಗಳಿಗೆ ಆಸರೆಯಾದಂಥದ್ದೊಂದು ಬಯಲದ. ಆ ಬಯಲು ನಿಮ್ಮ ಅನುಭವಕ್ಕೆ ಬರೋದು, ಆದ ಅನುಭವಕ್ಕಷ್ಟೇ ಅದು. ಅದಕ್ಕೆ ಆ ಬಯಲಿಗೆ ಏನಂದ್ರೆ ಅವ್ರು ನಿಷ್ಕಾಲ ಅಂತಂದ್ರು. ಹಿಂಗ ಶಿವತತ್ವದಲ್ಲಿ ಏನದ? ಸ್ವಯಂಭೂ ದೇವನು ಪರಿಶುದ್ಧ. ಈಗ 3 ಹೇಳಿದ್ರು: ಶಿವತತ್ವ, ಸದಾಶಿವ ತತ್ವ, ಮಹೇಶ ತತ್ವ. ಈ ಶಿವತತ್ವದೊಳಗ ಎಷ್ಟದಾವತ್ ಹೇಳಿವಿ? 5 ತತ್ವಗಳು. 36 ತತ್ವಗಳ ಪೈಕಿ ಇಲ್ಲಿ 5 ತತ್ವಗಳು. ಯಾವ್ಯಾವ ಅಂತಂದ್ರ ಶಿವತತ್ವ, ನಿಷ್ಕಲ ತತ್ವ, ಇವಕ್ಕೇನಂತಾರ? ಅಸಕಲ ತತ್ವನು ಅಂತಾರ. ಅಸಕಲ ತತ್ವ. ಸ್ವಯಂಭೂ ದೇವನು ಪರಿಶುದ್ಧ ಹಾಗೂ ಪ್ರಶಾಂತ. ಅವನೇನದನ? ಪರಿಶುದ್ಧ ಅದನ, ಪ್ರಶಾಂತದನ. ಅವನಲ್ಲಿ ಅವನ ಸ್ವರೂಪಭೂತವಾಗಿರುವ ಒಂದು ದಿವ್ಯ ಶಕ್ತಿ ಇದೆ. ಅವನೊಳಗೊಂದು ಅವನದೇ ಸ್ವರೂಪ ಆದಂಥದ್ದೊಂದು ದಿವ್ಯ ಶಕ್ತಿ ಅದ. ಅದೇ ಶಿವನ ಶಕ್ತಿ. ಆ ಶಕ್ತಿಯ ವಿಕಾಸಗೊಂಡು ಏನಾಗ್ತದ? ಶಾಂತ ತುಯಿತೋತ್ತರ ಕಲಾ ಎನಿಸಿತು. ಆ ಕಲಾಗತ ದೇವ ಚೈತನ್ಯವು ಶಿವತತ್ವ. ಇದು ಪರಕ್ಕೆ
ತತ್ವಪುಂಜಗಳಿಗೆ ಕಾರಣವಾದ ಪ್ರಕೃತಿ ಶಕ್ತಿಗೆ ಪರವಾದುದರಿಂದ ಇದು ಪರಾತ್ಪರ ಅಂತಾರೆ. ಪರಾತ್ಪರ ಆಕಾಶಕ್ಕೂ ಅತೀತವಾಗಿರುವುದರಿಂದ ಪರಮ ಸೂಕ್ಷ್ಮ ಅಂತಾರೆ. ಇದು ಏನದ ಅಂತಂದ್ರ ಎಲ್ಲದಕ್ಕೂ ಕಾರಣವಾಗ್ಯದ. ಯಾವುದು? ಆ ದಿವ್ಯ ಶಕ್ತಿ, ಶಿವನಲ್ಲಿ ಇರುವ ಒಂದು ದಿವ್ಯ ಶಕ್ತಿ. ಆ ಒಂದು ದಿವ್ಯ ಶಕ್ತಿಗೆ ಪರಾತ್ಪರ ಅಂತ ಯಾಕಂತಾರ ಅಂದ್ರ ಉಳಿದೆಲ್ಲ ತತ್ವಪುಂಜಗಳಿಗೆ ಕಾರಣ. ಅದರಿಂದೇ ಎಲ್ಲ ಆರಂಭ ಆಗ್ಯದ. ಹೆಂಗಂತಂದ್ರ ಬಂಗಾರದ ಅಂಗಡಿ ಒಳಗಿನ ಆಭರಣಗಳು ಎಲ್ಲ ಇದ್ರೂ ಸಹಿತ ಆ ಎಲ್ಲ ಆಭರಣಕ್ಕೆ ಮೂಲ ಕಾರಣ ಯಾವುದು? ಪರಾತ್ಪರ ತತ್ವ ಯಾವುದು? ಬಂಗಾರ. ಎಲ್ಲ ತತ್ವಪುಂಜಗಳಿಗೆ ಕಾರಣವಾದದ್ದು ಬಂಗಾರ. ಕುಂಬಾರನ ಮನೆಯೊಳಗ ಪರಾತ್ಪರ ವಸ್ತು ಯಾವುದು? ಮಣ್ಣು. ಅದರಿಂದಲೇ ಎಲ್ಲ ತತ್ವಗಳಾಗ್ಯಾವ. ಹಂಗ ಇಲ್ಲೇನಾಗ್ಯದ? ಬ್ರಹ್ಮಾಂಡದೊಳಗ ಏನು ತತ್ವಗಳದಾವ ಎಲ್ಲಾ ತತ್ವಗಳು ಈ ಒಂದು ಶಿವನೊಳಗಿರುವ ಶಕ್ತಿನೇ ಪ್ರಕಟ ಆಗಿ ಏನಾಯ್ತು? ಪರಾತ್ಪರ ತತ್ವ ಅನಿಸ್ವತ ಶಕ್ತಿ. ತತ್ವಪುಂಜಗಳಿಗೆ ಕಾರಣವಾದ ಪ್ರಕೃತಿಕ ಶಕ್ತಿಗೂ ಕೂಡ ಅದೇನಾಯ್ತು? ಶಕ್ತಿಗೆ ಸಹಿತ ಈ ಶಿವತತ್ವ. ಆ ಶಕ್ತಿಗೆ ಶಕ್ತಿ ಏನು? ಪರತತ್ವ. ಶಕ್ತಿ ಅಂದ್ರೆ ಪರತತ್ವ. ಆ ಪರತತ್ವಕ್ಕೂ ಇದು ಕಾರಣ ಆಗಿದ್ದೆವದು ಪರಾತ್ಪರ. ಶಿವತತ್ವ ಏನದಲ್ರಿ, ಶಿವನೊಳಗಿರುವ ಶಕ್ತಿಗೆ ಎಂತ ತತ್ವ ಅಂತಾರ? ಪರಾಶಕ್ತಿ ಅಂತಾರ. ಶಿವನೊಳಗಿರೋ ಡೈರೆಕ್ಟ್ ಆ ಕಲಾಗತ ದೇವ ಚೈತನ್ಯವು ಶಿವತತ್ವ. ಈ ಶಿವತತ್ವ ಏನದಪ್ಪ ಅಂತಂದ್ರೆ ಉಳಿದೆಲ್ಲ ತತ್ವಪುಂಜಗಳಿಗೆ ಕಾರಣವಾದ ಪ್ರಾಕೃತಿಕ ಶಕ್ತಿಗೆ ಇದಕ್ಕೂ ಸಹಿತ ಅದು ಪರವಾದುದರಿಂದ ಅದಕ್ಕೇನಂತಾರ? ಪರಾತ್ಪರ. ಇಲ್ಲಿ ಅದರ ವರ್ಣನೆ ಮಾಡ್ಲಿಕ್ಕತ್ತಾರ ಅವರು. ಶಕ್ತಿ ವರ್ಣನೆ ಮಾಡ್ಲಿಕ್ಕತ್ತಾರ, ಶಿವತತ್ವದ ವರ್ಣನೆ ಮಾಡ್ಲಿಕ್ಕತ್ತಾರ. ಶಿವತತ್ವದ ವರ್ಣನೆ ಮಾಡ್ಲಿಕ್ಕತ್ತಾರ. ಆ ಶಿವನೊಳಗ ಒಂದು ತತ್ವ ಅದ. ಏನದ? ಶಕ್ತಿ ತತ್ವ ಅದ. ಆ ಶಕ್ತಿ ತತ್ವನೇ ಏನಾಗ್ಯದ? ಎಲ್ಲಾ ತತ್ವಗಳಾಗಿ ಅದು ವಿಕಾಸ ಆಗ್ಯದ ಶಕ್ತಿ. ಆದರೆ ಆ ಶಕ್ತಿಗೆ, ಅದು ಪರಾಶಕ್ತಿಗೆ ಏನಾಗ್ಯದ? ಇದು ಆಶ್ರಯ ಆಗ್ಯದ. ಯಾವುದು? ಶಿವತತ್ವ. ಇದಕ್ಕೇನಂತಾರ? ಪರಾತ್ಪರ ಶಕ್ತಿ ಅಂತಾರ. ನೋಡ್ರಿ ಹೆಂಗ ಬಂಗಾರ ಪರಾಶಕ್ತಿ ಸ್ಟೆಪ್ ನೋಡ್ರಿ ಹೆಂಗದ. ಬಂಗಾರ ಪರಾಶಕ್ತಿ. ಆ ಪರಾಶಕ್ತಿ ಬಂಗಾರಲಿಂತ ಸಾಕಷ್ಟು ಆಭರಣಗಳು ತಯಾರಾಗ್ತವ. ಆ ಶಕ್ತಿಗಳು ಎಲ್ಲಕ್ಕೂ ಮೂಲ ಬಂಗಾರ. ಆದ್ರೆ ಬಂಗಾರಕ್ಕೊಂದು ಮೂಲ ಇರ್ಬೇಕಲ್ಲ. ಬಂಗಾರನೇ ಎಲ್ಲ ಆಭರಣಗಳಿಗೆ ಮೂಲ ಇದ್ರೂ ಸಹಿತ ಬಂಗಾರಕ್ಕೂ ಒಂದು ಮೂಲ ಇರ್ಬೇಕಲ್ಲ. ಆ ಬಂಗಾರಕ್ಕೊಂದು ಮೂಲ ಏನದಲ್ಲ, ಅದೇ ಪರಾತ್ಪರ. ಶಿವತತ್ವ. ಆ ಬಂಗಾರದಿಂದ ಎಲ್ಲ ಆಗ್ಯಾವ, ಬಂಗಾರಲಿಂತ ಎಲ್ಲ ಆಗ್ಯಾವ ಅಂತ ಹೇಳ್ಕೊತ ಹೋಗ್ತೀವಿ ಖರೆ. ಆದ್ರ ಬಂಗಾರ ಅದರಿಂದ ಆಗ್ಯದ? ಶಿವನಿಂದ ಆಗ್ಯದ. ಅದಕ್ಕ ಶಿವನಿಗೆ ಏನಂತಾರ? ಪರಾತ್ಪರ ಅಂತಾರ. ಮತ್ತ ಭೂಮಿಗಿಂತ ನೀರು ಸೂಕ್ಷ್ಮ ಅದ, ನೀರಿಗಿಂತ ಅಗ್ನಿ ಸೂಕ್ಷ್ಮ ಅದ, ಅಗ್ನಿಗಿಂತ ಗಾಳಿ ಸೂಕ್ಷ್ಮ ಅದ, ಗಾಳಿಗಿಂತ ಭೂಮಿ, ನೀರ, ಅಗ್ನಿ, ಗಾಳಿ, ಆಕಾಶ ಸೂಕ್ಷ್ಮ ಅದ. ಈ ಎಲ್ಲ ಆಕಾಶಕ್ಕಿಂತ ಸೂಕ್ಷ್ಮವಾಗಿದ್ದು. ಅದಕ್ಕೇನು? ಶಿವತತ್ವ ಎಂತದಪ್ಪ? ಆಕಾಶದಕ್ಕಿಂತ ಸೂಕ್ಷ್ಮ ಅದ. ಅದಕ್ಕೇನಂತಾರ? ಪರಮ ಸೂಕ್ಷ್ಮ ಅಂತಾರ. ಪರಮಾತ್ಮನ ಹೆಸರೇ ಇವೆಲ್ಲ ಶಿವತತ್ವ. ಪರಾತ್ಪರ ಅಂದ್ರೂ ಗೊತ್ತಾಯ್ತು ನಿಮಗ. ಪರಮ ಸೂಕ್ಷ್ಮ ಅಂತ ಅವನಿಗೆ ಅಂತಾರ. ಬಹಳ ಸೂಕ್ಷ್ಮ. ಅವನಕ್ಕಿಂತ ಸೂಕ್ಷ್ಮ ಏನು ಇಲ್ಲವೇ ಇಲ್ಲ. ಎಲ್ಲಕ್ಕಿಂತ ಸೂಕ್ಷ್ಮಾತಿ ಸೂಕ್ಷ್ಮ. ಹೆಂಗ ಸೂಕ್ಷ್ಮ? ಇಲ್ಲಿ ನೀವು ಕಣ್ಣಿಗೆ ಕಾಣಬೇಕಾದ್ರೆ
ಕಣ್ಣಿಗೆ ಕಾಣೋದೇನದ ಎಲ್ಲ ಪೃಥ್ವಿನೇ ನಿಮ್ ಕಣ್ಣಿಗೆ ಕಾಣೋದು. ಪೃಥ್ವಿ ಒಳಗಿದ್ದದ ಹೊರಗೆ ಕಾಣ. ಪೃಥ್ವಿಗಿಂತ ಸೂಕ್ಷ್ಮವಾಗಿದ್ದು ನೀರು, ಆ ನೀರಿಗಿಂತ ಸೂಕ್ಷ್ಮವಾಗಿದ್ದು ಅಗ್ನಿಗಿಂತ ಸೂಕ್ಷ್ಮವಾಗಿದ್ದು ವಾಯುಕ್ಕಿಂತ ಸೂಕ್ಷ್ಮವಾಗಿದ್ದು ಆಕಾಶಕ್ಕಿಂತ ಸೂಕ್ಷ್ಮವಾದದ್ದು ಯಾವುದಪ್ಪ ಅಂತಂದ್ರೆ ಈ ಒಂದು ಶಿವತತ್ವ. ಅದಕ್ಕಿದೇನದ ಪರಮ ಸೂಕ್ಷ್ಮ. ಮುಂದೆ ಕಾಲ ಪ್ರವಾಹಕ್ಕೆ ಸಿಲುಕದ್ದರಿಂದ ಇದೇನದ ಕಾಲಕ್ಕ ಸಿಲುಕಂಗಿಲ್ಲ. ಅದಕ್ಕೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಇಂಥವೇನೂ ಇಲ್ಲ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಹಗಲು, ರಾತ್ರಿ ಅಂತೇಳಿ ನಾವೇನು ಕಾಲಕ್ಕೆ ನಾನಾ ರೀತಿಯಾದಂತ ಏನು ನಾವು ನಂಬರ್ ಕೊಟ್ಟಿವಿ, ಹೆಸರು ಕೊಟ್ಟಿವಿ. ಎಂಥ ನಂಬರು, ಎಂಥ ಹೆಸರುಗಳು? ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಇವೆಲ್ಲ ನಾವು ಏನು ಹೆಸರುಗಳು ಕೊಟ್ಟಿವಿ, ಇವು ಯಾವ ಅವನಿಗೆ ಸಂಬಂಧ ಇಲ್ಲ. ಈ ಕಾಲ ಪ್ರವಾಹಕ್ಕೆ ಅವನು ಸಂಬಂಧ ಇಲ್ಲ. ಕೃತಯುಗದಕ್ಕಿಂತ ಮೊದಲನೂ ಇದ್ದ, ಕೃತಯುಗದಲ್ಲೂ ಇದ್ದ, ಕೃತಯುಗದ ನಂತರನೂ ಇದ್ದ, ಮುಂದೆ ತ್ರೇತಾಯುಗದಕ್ಕೆ ಮೊದಲು ಇದ್ದ, ತ್ರೇತಾಯುಗದಲ್ಲೂ ಇದ್ದ, ತ್ರೇತಾಯುಗದ ನಂತರವೂ ಇದ್ದಾನೆ. ದ್ವಾಪರಯುಗಕ್ಕಿಂತ ಮುಂಚೆನೂ ಇದ್ದ, ದ್ವಾಪರಯುಗನೇ ಹೋದ್ರೂ ದ್ವಾಪರಯುಗದಲ್ಲೂ ಇದ್ದ. ಯುಗಗಳೇ ಹೋದವು ಹೊರತು ಅವನು ಹೋಲಿಲ್ಲ. ಕಲಿಯುಗ ಬರೋದಕ್ಕಿಂತ ಮೊದಲಿದ್ದ, ಕಲಿಯುಗದೊಳಗೂ ಅದನ್ನ. ಈ ಕಲಿಯುಗನು ಖಲಾಸಾಗಿ ಹೋಗ್ತದ, ಆದ್ರೂ ಇವ ಖರ್ಚಾಗಿ ಹೋಗಲ್ಲ. ಯುಗಗಳೇ ಖಾಲಿಯಾಗಿ ಹೋದ್ರೂ ಅವ ಖರ್ಚಾಗಂಗಿಲ್ಲ. ವ್ಯಯ ಅಂದ್ರೆ ಖರ್ಚಾಗದು, ಅವ ಖಾಲಿ ಆಗಲ್ಲ. ಕರೆಕ್ಟ್ ಅದಲ್ರಿ ಅರ್ಥ? ಇದು ಅವ್ಯಯ. ಕಾಲ ಪ್ರವಾಹಕ್ಕೆ ಸಿಲುಕದ್ದರಿಂದ ಆತ ಅವ್ಯಯ. ಮತ್ತ ಆಮೇಲೆ ಹೆಂಗದನ? ವಿಮಲವಾಗಿರುವುದರಿಂದ ಅನಿಂದಿತ. ಅವನು ಶಿವ ಹೆಂಗದನ? ವಿಮಲ ಅಂದ್ರ ಮಲ ಎದರಿಂದ ಆಗ್ತದ? ಸತ್ವ, ರಜ, ತಮೋ ಗುಣಗಳಿಂದ ಮಲ ಉತ್ಪತ್ತಿ ಆಗ್ತದ. ಸಾತ್ವಿಕ ಗುಣ ಏನ್ ಮಾಡ್ತಾನ ಇವನು? ಸಾತ್ವಿಕ ಇದ್ದ ಒಂದು ಏನ್ ಕ್ಯಾರೆಕ್ಟರ್ ಹೇಳ್ರಿ? ಸಾತ್ವಿಕದ ಒಂದು ಏನ್ ಕ್ಯಾರೆಕ್ಟರ್? ಎಲ್ಲದ್ರ ಬಗ್ಗೆ ಆಲೋಚನೆ ಮಾಡ್ತಿರ್ತಾನ. ಎಲ್ಲರಿಗೂ ಒಳ್ಳೇದಾಗ್ಲಿ, ಸಕಲ ಜೀವಾತ್ಮರಿಗೆ ಲೇಸುಂಟಾಗಲಿ, ತಂದು ಒಂದೇ ಅಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ, ಏನಾರೇ ಆದ್ರೆ ಎಲ್ಲರಿಗೂ ಆಗ್ಲಿ. ಇಡೀ ವಿಶ್ವಕ್ಕೆ 84 ಲಕ್ಷ ಜೀವರಾಶಿಗಳಿಗೆಲ್ಲ ಕಲ್ಯಾಣ ಬಯಸುವಂತವನು ಅವನೇ ಸಾತ್ವಿಕ. ಅವನ ಕ್ಯಾರೆಕ್ಟರ್ ನಂಬಲ್ಲಿ ಕಲ್ಯಾಣಪ್ಪ ಅವರೇ ಅದಕ್ಕೆ ಉದಾಹರಣೆ. ಸಾತ್ವಿಕ ಎಲ್ಲರಿಗೂ ಹಿಡ್ಕೊಂಡು ಹೋಗ್ತಾರ, ಬೇಕಾದವ್ರು ಇರಲ್ಲ, ಎಲ್ಲರಿಗೂ ತೆಕ್ಕಿ ಹಾಕ್ತಾರೆ. ಅದೇ ಸಾತ್ವಿಕ ಗುಣ. ನಂಬಲ್ಲಿ ಹಂಗಿಲ್ಲ. ಅದು ನಂಬಲ್ಲಿ ಹಂಗೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ? ರಾಜಸ. ಈ ರಾಜಸದೊಳಗೆ ಏನಾಗ್ತದ? ಕ್ವಾಲಿಟಿ ಮೇಂಟೈನ್ ಮಾಡ್ಲಿಕ್ಕೆ ಬರ್ತದೆ. ಎಲ್ಲರಿಗೂ 100 ಮಾರ್ಕ್ಸ್ ಹಾಕ್ಲಕ್ ಬರಂಗಿಲ್ಲ ಸಾತ್ವಿಕ ಗುಣದಿಂದ. ಮಾಸ್ತರ್ ಬಹಳ ಚಲೋ ಅವನ, ಎಲ್ಲರಿಗೆ 100ಕ್ಕೆ 100 ಹಾಕ್ತಾನ ಅಂತಂದ್ರೆ ಅವ ಮಾಸ್ತರ್ ಅಲ್ಲ. ಮಾರ್ಕ್ಸ್ ನೋಡಿ ಹಾಕ್ಬೇಕು, ಯೋಗ್ಯತೆ ನೋಡಿ ಮಾರ್ಕ್ಸ್ ಹಾಕ್ಬೇಕು. ಹಂಗ ಒಂದೊಂದು ಸಂದರ್ಭದಾಗ ಒಂದೊಂದು ರೀತಿ ಒಂದೊಂದು ಉಪಯೋಗ ಆಗ್ತಾವ, ಒಂದೊಂದು ಎದುರಾಗ್ತಾವ. ಈಗೇನದ? ರಾಜಸ ಗುಣ. ಇದು ಏನದ ಅಂತಂದ್ರ ಅಲ್ಲಿ ಕ್ವಾಲಿಟಿ ಮೇಂಟೈನ್, ಅಲ್ಲಿ ಒಳ್ಳೆ ಕೆಟ್ಟದು, ಮತ್ತೆ ಸತ್ಯ ಮಿಥ್ಯ, ಮತ್ತೇನೇನದವ ಎಲ್ಲ ಡಿವೈಡ್ ಮಾಡ್ಕೊತ ಹೋಗ್ತದ. ಡಿವೈಡ್ ಮಾಡಿ ಕ್ವಾಲಿಟಿ ಮೇಂಟೈನ್ ಮಾಡೋದು, ಇದು ರಾಜಸ ಗುಣ. ಮುಂದೇನದ? ರಾಜಸ ಗುಣದೊಳಗ ಏನಾಗ್ತಿರ್ತದ? ನಿರ್ಧಾರ ತಗೊಳ್ಳುವ ಸಮಯದಲ್ಲಿ ರಾಜಸ ಗುಣದ ಬಗ್ಗೆ ಅಲ್ಲಿ ಏನಾಗ್ತದ? ನಿರ್ಧಾರ ತಗೊಳ್ಳುವ ಸಮಯದಲ್ಲಿ ಭ್ರಷ್ಟಾಚಾರ ಶಿಷ್ಟಾಚಾರ ಬೇರ್ಪಡಿಸುವಲ್ಲಿ ಬುದ್ಧಿ ಸರಿಗಿರ್ಲಿಲ್ಲ ಅಂತಂದ್ರ ಏನಾಗ್ತದಪ್ಪ ಅಂತಂದ್ರೆ, ಸಂಸ್ಕಾರ ಬುದ್ಧಿ ಸರಿಗಿರ್ಲಿಲ್ಲ ಅಂದ್ರೆ ಏನಾಗ್ತದ? ಭ್ರಷ್ಟಾಚಾರದ ಜಾಗದಾಗ ಶಿಷ್ಟಾಚಾರ ಹೋಗಿ ಕುಂದಿರ್ತದ, ಶಿಷ್ಟಾಚಾರ ಜಾಗದಾಗ ಭ್ರಷ್ಟಾಚಾರ ಹೋಗಿ ಕುಂದಿರ್ತದ. ಇದು ರಾಜಸ ಪ್ರವೃತ್ತಿ ಒಳಗ ಬುದ್ಧಿ ಸರಿಗಿರಬೇಕು. ಬುದ್ಧಿ ಸರಿಗಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಎಲ್ಲರೂ ಕೂಡಿ ಸತ್ಸಂಗ ಮಾಡೋರು, ಓದೋರು, ಬರೆಯೋರು, ಕೇಳೋರು, ಹೇಳೋರ್ದು ಒಂದು ಒಳ್ಳೆ ಟೀಮ್ ತಯಾರು ಮಾಡಮ್ಮ ಅಂತೇಳಿ ನಮ್ಮ ಬುದ್ಧಿ ಸರಿಗಿದ್ದಕ್ಕ ಸಜ್ಜನರ ಸಂಘ ಕಟ್ಟಿ
ಮತ್ತೆ ನಮ್ಮ ಬುದ್ಧಿನೇ ಸರಿಗಿರ್ಲಿಲ್ಲ ಅಂತಂದ್ರೆ ನಡ್ರಪ್ಪ ಪಾರ್ಟಿ ಮಾಡಮ್ಮ ಅಂತಿದ್ದೆವು. ಎಲ್ಲಾರ ಏನ್ ಸತ್ಸಂಗ ಮಾಡಿ ಅಷ್ಟೇ ದೊಡ್ಡ ಆಗೋದು ಮಾಡೋದು ಮಾಡಿ ಎಲ್ಲರೂ ಕೂಡ ಒಂದ್ ಕಡೆ ಸೇರಮ್ ನಡ್ರಿ, ಒಂದ್ ಕಡೆ ಪಾರ್ಟಿ ಮಾಡಮ್, ಆ ಊರಿಗೆ ಹೋಗಮ್ ಈ ಊರಿಗೆ ಹೋಗಮ್ ಅಂತೇಳಿ ಅದು ಚಾಲು ಮಾಡ್ತಿದ್ದೆವು. ಟೂರ್ ಹೋಗೋದು, ಪಾರ್ಟಿ ಮಾಡೋದು, ಏನಾದ್ರು ಮಾಡ್ಬೇಕಲ್ಲ ಜಗತ್ನಾಗ ಹುಟ್ಟಿದ ಮೇಲೆ. ಅದಕ್ಕೇನದ ಬುದ್ಧಿ ಸರಿಗಿದ್ದಕ್ಕ ಎಲ್ಲಿ ಅಡ್ಡಾಡ್ಬೇಡ್ರಿ, ಒಂದ್ ಕಡೆ ಗಟ್ಟಿಯಾಗಿ ಕುಂದರ್ರಿ, ನಿಮ್ಮ ಮನೆ ಮುಂದೆ ಆಟೆ ನೀವು ವಾಕಿಂಗ್ ಮಾಡ್ರಿ, ವಯಸ್ಸಾಗ್ಯದ, ನಿಮ್ ಶರೀರಕ್ಕೆ ಏನ್ ಹಿತ ಅನ್ನಿಸ್ತದ ಅಷ್ಟು ಊಟ ಮಾಡ್ರಿ, ಮಕ್ಕೊಂಡು ನಿದ್ದೆ ಮಾಡ್ರಿ, ಎದ್ರಿ ಅಂತಂದ್ರೆ ಒಂದಿಷ್ಟು ಮನಿ ಕೆಲಸ ಮಾಡ್ರಿ, ಒಂದಿಷ್ಟು ಸತ್ಸಂಗ ಮಾಡ್ರಿ, ಒಳ್ಳೆ ಮನುಷ್ಯರಾಗಿ ಬದುಕೋಣ ಅಂತೇಳಿ ಒಂದಿಷ್ಟು ತತ್ವಜ್ಞಾನ ಹಿಡ್ಕೊಂಡು ಕೂತೀವಿ. ಇದೇನದ ರಾಜಸ ಪ್ರವೃತ್ತಿ ಒಳಗ ಬುದ್ಧಿ ಸರಿಗಿರ್ಲಿಲ್ಲ ಅಂದ್ರೆ ಏನೇನೋ ಮಾಡ್ಕೊತ ಹೋಗ್ಬಿಡ್ತಾನ ಮನುಷ್ಯ. ಮತ್ತೇನತ್ತು ತಾಮಸ ಪ್ರವೃತ್ತಿ ಏನದಂದ್ರೆ ನನ್ನ ಪಾಡಿಗೆ ನಂಗೆ ಬಿಟ್ಬಿಡು, ನೀ ಏನ್ ಜಗತ್ತಿನ ಬಗ್ಗೆನೂ ಬೇಡ, ನನ್ನ ಬಗ್ಗೆನೂ ಬೇಡ, ನಾ ಹ್ಯಾಂಗ ಬೇಕಂಗಿರ್ತೀನಿ, ನಿನ್ಗೇನ್ ಮಾಡೋದು ಅಂತ ತಾಮಸ ಪ್ರವೃತ್ತಿ. ಇವ್ರೊಳಗೆ ಏನಾಗ್ತದ, ಮಲಿನತೆ ಬರ್ತದ. ಆದ್ರ ಅವನೇನದನ ಸತ್ವಗುಣನೂ ಇಲ್ಲ, ಶಿವ ತಮೋ ಗುಣನೂ ಇಲ್ಲ, ರಜೋಗುಣನೂ ಇಲ್ಲ, ಅವನೇನನ ನಿರ್ಮಲ ಅದನ, ವಿಮಲ ಅದನ. ಹಿಂಗಿರುವ ಕಾರಣ ಅವನಿಗೆ ನಿಂದೆ ಮಾಡುವ ಸಮಸ್ಯೆನೇ ಇಲ್ಲ, ಸ್ತುತಿ ಮಾಡೋದು ಇಲ್ಲ, ನಿಂದೆ ಮಾಡೋದು ಇಲ್ಲ, ಎರಡು ಬೇಕಾಗಿಲ್ಲ ಅವನಿಗೆ. ಅವನೇನದನ್ನ ಅನಿಂದಿತ, ಅವನಿಗೆ ಬೈಲಕ್ ಸಾಧ್ಯನೇ ಇಲ್ಲ, ಅವ ಶುದ್ಧ ಬ್ರಹ್ಮ ಅದನ, ಅವನಿಗೆ ಬೈಲಕ್ ಬರಂಗೇ ಇಲ್ಲ. ಶುದ್ಧ ಇದ್ದವನಿಗೆ ಏನ್ ಬೈತೀರಿ? ಮತ್ತೆ ಇದಕ್ಕೆ ಸಮನಾದ ಭಿನ್ನ ತತ್ವ ಇಲ್ಲದ ಕಾರಣ, ಆ ಶಿವನಿಗೆ ಸಮನಾದ ಭಿನ್ನ ತತ್ವ ಇಲ್ಲದ ಕಾರಣ ಅವನಂತರ ಇನ್ನೂ ಒಂದು ಏನಾರ ಉದಾಹರಣೆ ಮಾಡಿ ತೋರಿಸ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಅಂತ ಭಿನ್ನ ತತ್ವ ಇಲ್ಲದ ಕಾರಣ ಉದಾಹರಣೆ ಅಂದ್ರೆ ಉಪಮೇಯ ಅಂತಾರ. ಉದಾಹರಣೆಗೆ ಉಪಮೇಯ ಅಂತಾರ. ಆ ಶಿವ ಹೆಂಗದನಂದ್ರೆ ಅನುಪಮ. ಅವನಂತ ಶಿವ ಇನ್ನೊಬ್ಬನ್ನ ತೋರಿಸ್ಲಿಕ್ಕೆ ಆಗಂಗಿಲ್ಲ, ಹಿಂಗಿರ್ತಾನ ನೋಡಪ್ಪ ಅಂಥೇಳಿ. ಗವಯ್ಯ ಹೆಂಗಿರ್ತದ ಅಂದ್ರೆ ಆಕಳ ಇದ್ದಂಗೆ ಇರ್ತದ ಅಂತ ಇದೇನದ ಉಪಮೇಯ ಕೊಟ್ಟು ಹೇಳ್ಬೋದು. ಆ ಶಿವ ಹೆಂಗಿರ್ತಾನಂದ್ರ ಅವನಂತವ್ನು ಇನ್ನೋ ಒಂದು ಮಾಡಿ ತೋರಿಸ್ಲಿಕ್ಕೆ ಬರಂಗಿಲ್ಲ, ಅದಕ್ಕೆ ಅವನಿಗೇನಂತಾರ ಅನುಪಮ. ಮತ್ತ ನಾವು ಏನು ಪ್ರಮಾಣಗಳು ಅಂದ್ರೆ ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ, ವಚನ ಸಾಹಿತ್ಯ, ಸಿದ್ಧಾಂತ, ಶಿಖಾಮಣಿ ಮತ್ತೆ ನೀವು ಏನೇನು ಇಟ್ಕೊಂಡು ಓದ್ಲಕತ್ತೀರಿ ಅವುಗಳ ಪ್ರಮಾಣಗಳಿಗೆ ಆತ ನಿಲುಕುವುದಿಲ್ಲ. ನೀವು ಯಾವ ಗ್ರಂಥ ಇಟ್ಕೊಂಡು ಕೂತು ಶಾಸ್ತ್ರ ಇಟ್ಕೊಂಡು ಓದಿದ್ರೆ ಓದ್ಕೊತ್ ಬರ್ಕೊತ್ ಕೂತ್ರ ಅವ ಸಿಗ್ತಾನಂದ್ರೆ ಅವ ಪ್ರಮಾಣಗಳಿಗೆ ನಿಲುಕುವುದಿಲ್ಲ. ಅದಕ್ಕೆ ಕಾಡು ಸಿದ್ದೇಶ್ವರ ಸ್ವಾಮಿಗಳು ಏನ್ ಬರ್ದಾರ, ಈ ಒಂದು ವೇದ ಇಂಥವ್ ಇಟ್ಕೊಂಡು ಓದ್ಕೊತ್ ಕೂತವ್ರಿಗೆ ಸುಳ ಮಕ್ಕಳತ್ ಬರ್ದಾರ. ಅದ್ರಾಗ ಅವ್ರ ವಚನದಾಗೆ ಹಂಗೆ ಅದು. ಯಾರ್ಯಾರು ಏನೇನು ಬರೀ ಶಾಸ್ತ್ರ ಇಟ್ಕೊಂಡು ಕೂತವ್ರಿಗೆಲ್ಲ ಬೈದಾರ. ಶಾಸ್ತ್ರ ಇಟ್ಕೊಂಡು ಕೂತ್ರ ಆಗಂಗಿಲ್ಲ, ಶಾಸ್ತ್ರ ನಿಮಗೆ ಆರಂಭದಲ್ಲಿ ಬೇಕು, ಆದ್ರ ಶಾಸ್ತ್ರನೇ ಕೊನೆ ತನಕ ಬೇಕಾಗಿಲ್ಲ. ಇವರು ಇದು ಏರೋಪ್ಲೇನ್ ಮೊದಲು ಸ್ಟಾರ್ಟ್ ಆದ್ಮೇಲೆ ಏರ್ ಸ್ಟ್ರಿಪ್ ಅಂತ ಇರ್ತದೆ, ಏರ್ ಸ್ಟ್ರಿಪ್ ಅಂತೇಳಿ ಏರೋಪ್ಲೇನ್ ಅಡ್ಡದೊಳಗೆ ಅದು ಏನ್ ಮಾಡ್ತದ, ಏರೋಪ್ಲೇನ್ ಓಡ್ತದ. ಎದ್ರ ಮೇಲೆ? ನೆಲದ ಮೇಲೆ ಓಡ್ತದ. ನೆಲದ ಮೇಲೆ ಓಡ್ತದ, ಸ್ಟಾರ್ಟಿಂಗ್ ನೆಲದ ಮೇಲೆ ಓಡ್ತದ. ಆ ನೆಲ ಏನಾಗ್ತದ, ಬೆಟ್ಟದ ತುದಿಗೆ ಹೋಗಿ ನೆಲ ಖಲಾಸಾಗ್ಬಿಡ್ತದ. ನೆಲ ಇರಂಗಿಲ್ಲ ಅಲ್ಲಿ, ಬೆಟ್ಟದ ತುದಿಗೆ ಹೋದ್ಮೇಲೆ ಅಲ್ಲಿ ನೆಲ ಖಲಾಸಾಗ್ಬಿಡ್ತದ. ಅದು ನೆಲ ಖಾಲಿ ಆದ್ಮೇಲೆ ಮುಂದದು ಬೈಲೊಳಗೆ ಹಾರ್ಬೇಕದು. ಅದ್ರ ಉದ್ದೇಶ ಬೈಲೊಳಗೆ ಹಾರದ, ಅದರ ಉದ್ದೇಶ. ಹಂಗ ಇಲ್ಲೇನದಪ್ಪ ಅಂದ್ರೆ ಶಾಸ್ತ್ರ ಆರಂಭದಲ್ಲಿ ಸ್ಫೂರ್ತಿಗಾಗಿ ಬೇಕು ಅಷ್ಟೇ. ಶಾಸ್ತ್ರ ಆರಂಭದಲ್ಲಿ ಸ್ಫೂರ್ತಿಗಾಗಿ ಹಿಡ್ಕೊಂಡ ಮೇಲೆ ಫಸ್ಟ್ ಇಂದ ಲಾಸ್ಟಿನ ತನಕ ಆ ಪುಸ್ತಕದೊಳಗಿಂದ ಒಂದು ಅಕ್ಷರನು ಬಿಡ್ಲಾರ್ದಂಗ ವಟ 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 ಅದೇ ಓದ್ಕೊತಾದ್ರೆ ಅದು ಏನಾಗ್ತದ, ಪ್ರಮಾಣಗಳಿಗೆ ನಿಲುಕುವುದಿಲ್ಲ. ಬರೇ ಓದ್ಕೊತ್ ಕೂತ್ರ ಆತ ನಿಮ್ ಕೈಗೆ ಸಿಗಲ್ಲ. ಏನ್ ಮಾಡ್ಬೇಕು, ಸ್ವಾನುಭಾವಕ್ಕೆ ಹೋಗ್ಬೇಕು. ನಿಮ್ಮ ಸ್ವಂತ ಹೊರಗಿನ ವಿಚಾರ ನಿಮ್ಮ ಅಂತಃಕರಣ ಹದ ಮಾಡಿ ಅಂತಃಕರಣದೊಳಗಿರುವ ನಿಮ್ಮೊಳಗಿನ ಸ್ವಾನುಭಾವ ಹೊರಗೆ ಹಾಕೋದಕ್ಕದು ಇರ್ತದೆ ಹೊರತು ಅದಕ್ಕೇನಂತರ ಆತ ಪ್ರಮಾಣಗಳಿಗೆ ನಿಲುಕುವುದಿಲ್ಲ. ಯಾವ ಶಾಸ್ತ್ರಜ್ಞಾನ ತಗೊಂಡು ಎಷ್ಟು ಶ್ಲೋಕಗಳು ಅನ್ಕೋತಾದ್ರೂ ಈ ವೇದಗಳಿಗೆ ಹೊರೆ ಕಟ್ಟಿವೆ ಅಂದ್ರೆ ವೇದಗಳು ಅಂತ ಯಾರಿಗಂದಾರಂದ್ರ ಆ ಶ್ಲೋಕಗಳಿಗೆ ಅಂದಿಲ್ಲ ಅವರು.
ವೇದಗಳಿಗೆ ಹೊರೆ ಕಟ್ಟುವೆ ಅಂತ ಬಸವಣ್ಣವ್ರು ಅಂದರಂತಂದ್ರ ಆ ಶ್ಲೋಕಗಳಿಗೆ ಆ ಶಾಸ್ತ್ರಕ್ಕೆ ಅವರು ಬೈದಿಲ್ಲ. ಆದರೆ ಆ ವೇದಗಳನ್ನು ಓದಿ ತಾವೇ ವೇದಿಗಳಾದ್ರಲ್ಲ, ನಾ ಋಗ್ವೇದಿ, ನಾ ಯಜುರ್ವೇದಿ, ಅದು ಅದೀನಿ ಇದು ಅದೀನಿ ಅಂತ ಹೇಳಕ್ಕೆ ಅವೆಲ್ಲ ನೀನು ವೇದಿ ಆಗಿ ಬರೀ ಆ ಶಾಸ್ತ್ರಗಳು ವಟ ವಟ ಅನ್ನವನೇ ಆಗಿ ಹೊರತು ನೀನು ಅದನ್ನು ಅನುಭವಿಸ್ಲಿಲ್ಲಲ್ಲ, ಅದ್ರ ಸಲುವಾಗಿ ನಿನ್ನ ಕಟ್ಟಿ ಹಾಕ್ತೀನಿ ಒಂದು ಕಡೆ ಅಂತಾರ ಬಸವಣ್ಣವ್ರು. ಹೀಗಾಗಿ ಪ್ರಮಾಣಗಳಿಗೆ ನಿಲುಕದ್ದರಿಂದ ಆತನಿಗೆ ಅಪ್ರಮೇಯ, ಪ್ರಮಾಣಕ್ಕೆ ನಿಲುಕಲಾರ್ದಕ್ಕೆ ಅವನು ಅಪ್ರಮೇಯ. ಪ್ರಮಾಣ ಏನದ? ಬುದ್ಧಿ ಕೆಲಸ. ವ್ಯಾಕರಣ ಓದಿ ಆ ಒಂದು ಭಾಷೆ ಓದಿ, ಸಂಸ್ಕೃತನೋ ಹಿಂದಿನೋ ಕನ್ನಡನೋ ಒಂದು ಭಾಷೆ, ಒಂದು ವ್ಯಾಕರಣ ಇಟ್ಕೊಂಡು, ಒಂದು ಡಿಕ್ಷನರಿ ಇಟ್ಕೊಂಡು ಆ ಶಾಸ್ತ್ರದೊಳಗೆ ಏನದ ಶಬ್ದ ಅರ್ಥ ಮಾಡ್ಕೋತ ಹೋಗೋದು. ಅದಕ್ಕೇನಂತಾರ? ಸ್ವಾಧ್ಯಾಯ, ಅಧ್ಯಯನ. ಬರೀ ಓದ್ಕೋತ ಕೂತ್ರ ಆಗಂಗಿಲ್ಲ, ಸ್ವಾನುಭಾವಕ್ಕೆ ನಿಲುಕ್ತಾನ, ಸ್ವಾಧ್ಯಾಯಕ್ಕೆ ನಿಲ್ಕಂಗಿಲ್ಲ. ಅದಕ್ಕೆ ಬುದ್ಧಿ ಕೆಲಸ ಅದು, ಪ್ರಮಾಣಗಳಿಗೆ ನಿಲುಕುವುದಿಲ್ಲ. ಮತ್ತೇನದನ? ಅವನಿಗೊಂದು ರೂಪ ಇತ್ತು, ಅವನಿಗೊಂದು ಗುಣ ಇತ್ತು ಅಂದ್ರೆ ಯಾವುದೇ ಒಂದು ವಸ್ತುವಿನ ರೂಪ ಗುಣ ನೋಡಿ ಅದಕ್ಕೊಂದು ಹೆಸರಿಟ್ಟಿರ್ತಾರೆ. ರೂಪ ಗುಣ ನೋಡಿ ಹೆಸರಿಡ್ತಾರೆ. ನಮ್ಗತ್ಲೆ ಡಿಕ್ಷನರಿ ಹುಡುಕಾಡಿ ಇಡಂಗಿಲ್ಲ. ಮುಸ್ಲಿಮರ ಹೆಸರು ಎಷ್ಟು ಚಂದ ಇಡ್ತಾರೆ ಗೊತ್ತದ? ಅದು ಕೂಸ ಸಣ್ಣಾಗಿತ್ತು ಚೋಟೆ ಸಾಬ್ ಅಂತಾರೆ ಹುಟ್ಟಿದಾಗ. ಅದು ಕರ್ಗಿತ್ತಂದ್ರೆ ಕರೀಂ ಸಾಬ್ ಅಂತಾರ, ಕೆಂಪಗಿತ್ತಂದ್ರೆ ಲಾಲ್ ಸಾಬ್ ಅಂತಾರ. ಕೂಸು ಚಲೋ ದಪ್ಪ ಎತ್ತರ ಫಸ್ಟ್ ಕ್ಲಾಸ್ ಇತ್ತಂದ್ರೆ ಬಡೆ ಸಾಬ್ ಅಂತಾರ. ಅದು ಹೆಂಗಿರ್ತ ಹಂಗೆ ನೋಡಿ ಒಂದು ಹೆಸರು ಇಡ್ತಾರೆ. ಅದಕ್ಕೊಂದು ಆಕಾರ ಇತ್ತು ಅಂದ್ರೆ ಒಂದು ಹೆಸರು ಇಟ್ಟು ಬಿಡ್ತಾರೆ. ಚೈನಾದೊಳಗೆ ಒಂದು ಹೆಸರು ಇಡಬೇಕಾದ್ರೆ ಏನ್ ಮಾಡ್ತಾರ? ಒಂದು ಯಾವುದೋ ಪಾತ್ರೆನೋ ಏನೋ ತಗೊಂಡು ಬರ್ತಾರ. ಅದ್ರ ಹೆಸರು ಇಡೋ ದಿವಸ ಏನ್ ಮಾಡ್ತಾರ? ಆ ಪಾತ್ರೆ ತಗೊಂಡು ಎತ್ತಿ ನೆಲಕ್ಕೆ ಒಗಿತಾರ. ಅದು ಠಣ್ ಅಂತಂದ್ರೆ ಠಣ್ ಅಂತ ಹೆಸರು ಇಡ್ತಾರೆ, ಚುಯ್ ಅಂದ್ರೆ ಚುಯ್ ಅಂತಾರ, ಕುಯ್ ಅಂದ್ರೆ ಕುಯ್ ಅಂತ ಹೆಸರು ಇಡ್ತಾರ. ಅವ್ರೆಲ್ಲ ಹೆಂಗಿರ್ತಾವ? ಟಣ್ ಟುಣ್ ಚುಯ್ ಕುಯ್ ಹಂಗಿರ್ತಾವ ಹೆಸರುಗಳು. ಪಾತ್ರೆಗಳು ಬಿಸಾಕಿದ ಮೇಲೆ ಅದು ಸೌಂಡ್ ಏನ್ ಬರ್ತದ ಆ ಸೌಂಡೇ ಅವ್ರ ಹೆಸರು ಇಡ್ತಾರ. ಮತ್ತೆ ಏನಕ್ಕೆ ಚೈನಾದವ್ರು ಹೋಗ್ಬಿಡ್ರಿ. ಈಗ ಏನಾಯ್ತು? ಹಂಗ ಇಲ್ಲಿ ಅವನಿಗೆ ಯಾವುದು ಭೌತಿಕ ಗುಣಗಳೇ ಇಲ್ಲ. ದಪ್ಪ ಇಲ್ಲ, ತೆಳ್ಳಗಿಲ್ಲ, ಕೆಂಪಗಿಲ್ಲ, ಕರ್ಗಿಲ್ಲ, ಯಾವ ಬಣ್ಣ ಇಲ್ಲ, ಏನೂ ಇಲ್ಲ. ಅದಕ್ಕೆ ಯಾವ ಹೆಸರು ಇಡ್ಲಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಅವನಿಗೆ ಅನಾಮಯ, 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 ಅಪ್ರಮೇಯ, ಅನಿಂದಿತ, ಅನುಪಮ, ಅವ್ಯಯ, ಪರಮ ಸೂಕ್ಷ್ಮ, ಪರಾತ್ಪರ ಅನ್ನುವ ಶಬ್ದಗಳಿಗೆ ಏನು ಅರ್ಥಗಳು ಕೊಟ್ಟಾರೆ ಇಲ್ಲಿ ಶಿವತತ್ವದೊಳಗ. ಆ ಶಿವನಿಗೆ ಇಷ್ಟೊಂದು ಹೆಸರು. ಇವೆಲ್ಲ ಎಲ್ಲಿ ಜೋಡಿಸ್ಯಾರ ಬಸವಣ್ಣವ್ರು ಅಂತಂದ್ರೆ, ಎಲ್ಲಿ ಜೋಡಿಸ್ಯಾರ? ಬಸವಣ್ಣವ್ರು ತಗೊಂಡದ್ದು ಇದೇ. ಯಾವುದು? ವಾತುಲಾಗಮದ ಈ ಸದಾಶಿವ ಮುಖಾಶೇಷ ತತ್ವೋನ್ಮೇಷ ವಿಧಾಯಿನೇ ನಿಷ್ಕಳಂಕ ಸ್ವಭಾವಾಯ ನಮ ಶಾಂತಾಯ ಶಂಭುವೆ. ಈ ಶ್ಲೋಕವನ್ನೇ ಅವ್ರೇನ್ ಮಾಡ್ಬಿಟ್ರು? ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ, ಬ್ರಹ್ಮಾಂಡದಿಂದ ತತ್ತ, ಅಗಮ್ಯ, ಅಗೋಚರ, ಅಪ್ರಮಾಣ, ಅಪ್ರತಿಮ, ಇವೆಲ್ಲ ಏನ್ ಬಳಸ್ಯಾರಲ್ಲ, ಇವೆಲ್ಲ ಇದೇ ಶ್ಲೋಕದ್ದೇ ಅರ್ಥ ಅವ್ರ ಕನ್ನಡದಾಗ ಬರೆದಿರ್ತಾರೆ ಅಷ್ಟೇ. ಅವ್ರ ಅನುಭವದ ಪ್ರಕಾರ ಬರೆದಿರ್ತಾರೆ. ಮುಂದೆ ಯೋಗೀನಾಂ ಉಪಕಾರಾಯ ಸ್ವೇಚ್ಛಾಯ ಚಿಂತೆತೆ ಶಿವ. ಏನ್ ಮಾಡ್ತದಪ್ಪ ಈ ಶಿವತತ್ವ? ಅದು ಹ್ಯಾಂಗದ? ಅದು ಸುಮ್ ತನ್ಪಾಡಿಗೆ ತಾನು ಇಲ್ಲ. ಅದು ತನ್ಪಾಡಿಗೆ ತಾನು ಅದ ಅಂತ ನೀವು ತಿಳ್ಕೊಂಡು ಅದು ತನ್ನಟ್ಟಕ್ಕೆ ತಾನು ಆದ ಅಂತ ಇಲ್ಲ. ಇಲ್ಲೊಂದು ಎಂತ ಉದಾಹರಣೆ ಕೊಡ್ತಾರ ಅವರು, ಎಂತ ಅದೊಂದು ಆಕ್ಟಿವಿಟಿ ಏನದಪ್ಪ ಅಂದ್ರೆ ಯೋಗಿನಾಂ ಉಪಕಾರಾಯ ಸ್ವೇಚ್ಛಾಯ ಚಿಂತತೆ ಶಿವ. ಶಿವಯೋಗಿಗಳ ಉಪಕಾರ ಮಾಡಬೇಕು, ಶಿವಯೋಗಿಗಳನ್ನ ಉದ್ಧಾರ ಮಾಡಬೇಕು, ಬ್ರಹ್ಮಜ್ಞಾನಿಗಳಿಗೆ ಉದ್ಧಾರ ಮಾಡಬೇಕು ಅಂತೇಳಿ ಈ ಶಿವತತ್ವ ತಾನು ಸ್ವ ಇಚ್ಛೆಯಿಂದ ಚಿಂತಿಸುತ್ತದೆ. ಅದು ಸುಮ್ಮ ಅಷ್ಟೇ ಇಲ್ಲದು. ಅಷ್ಟೇ ಇತ್ತಂತಂದ್ರೆ ನಮಗೆ ಅದಕ್ಕೆ ಉಪಯೋಗ ಅದ. ಅದು ನಮ್ಮ ಉದ್ಧಾರಕ್ಕಾಗಿ ಅದು ಚಿಂತೆ ಮಾಡ್ತಿರ್ತದಂತ.
ಎಂತ ಒಂದು ಮಾತು ಹೇಳ್ತಾರೆ ಇವರು. ಯೋಗೀನಾಂ ಉಪಕಾರಾಯ ಸ್ವೇಚ್ಛಾಯ ಚಿಂತತೆ ಶಿವ. ಶಿವಯೋಗಿಗಳ ಉದ್ಧಾರ, ಶಿವಜ್ಞಾನಿಗಳ ಉದ್ಧಾರ, ಶಿವಭಕ್ತರ ಉದ್ಧಾರ, ಶಿವಾಚಾರ್ಯರ ಉದ್ಧಾರ, ಶಿವಶರಣರ ಉದ್ಧಾರ, ಇವರನ್ನು ಉದ್ಧಾರ ಮಾಡಬೇಕು ಅಂತ ಯಾವುದು ಸ್ವಯಂ ತಾನಾಗೇ ಚಿಂತನೆ ಮಾಡ್ತಿರ್ತದ. ಅದಕ್ಕೆ ಯಾರು ಹೇಳಿಲ್ಲ ಮಾಡಪ್ಪ ನೀನಂತ, ಅದು ತಾನೇ ಚಿಂತೆ ಮಾಡ್ತಿರ್ತದಂತ. ಶಿವಯೋಗಿಗಳ ಉಪಕಾರಕ್ಕಾಗಿ ಯಾರ್ಯಾರಿಗೆ ಹೇಳ್ರಿ? 5 ಮಂದಿ ಅದಾರ ಇವರು ಉದ್ಧಾರ ಆಗ್ಬೇಕಾದವ್ರು. ಶಿವಜ್ಞಾನಿಗಳು, ಶಿವಾಚಾರ್ಯರು, ಶಿವಯೋಗಿಗಳು, ಶಿವಶರಣರು, ಶಿವಭಕ್ತರು. ಇವರೇ ಶಿವತತ್ವ ಪಂಚ ಆಚಾರ್ಯರಿದ್ದಂಗೆ ಇವರು. ಶಿವಜ್ಞಾನಿಗಳು, ಶಿವಾಚಾರ್ಯರು, ಶಿವಯೋಗಿಗಳು, ಶಿವಶರಣರು, ಶಿವಶರಣರು, ಶಿವಯೋಗಿಗಳು, ಶಿವಾಚಾರ್ಯರು, ಶಿವಶರಣರು, ಶಿವಭಕ್ತರು. ತನ್ನಲ್ಲಿರೋದೆಲ್ಲ ಶಿವಂದಂತೇಳಿ ಶಿವನಿಗೆ ಸಮರ್ಪಣೆ ಮಾಡವನೇ ಶಿವಭಕ್ತ. ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ನಾವು ಎಲ್ಲ ಒಂದೇ ಅಂತ ಅಖಂಡ ಬ್ರಹ್ಮ ಆದವನೇ ಶಿವಯೋಗಿ. ಶಿವನೊಳಗೆ ಬೆರ್ತ ಅಹಂಕಾರ ಎಲ್ಲ ಕಳ್ಕೊಂಡು ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೇಳಿ ಹೃದಯದೊಳಗ ಕಿಂಕರ ಭಾವ ತಾಳಿ ಆ ಶಿವನಿಗೆ ಸರೆಂಡರ್ ಸಮಗ್ರ ಶರಣಾಗತಿ ಆದವನೇ ಶಿವಶರಣ. ಶಿವನ ಎಲ್ಲ ಲಕ್ಷಣಗಳನ್ನ ತಿಳ್ಕೊಂಡವನೇ ಶಿವಜ್ಞಾನಿ. ಅನುಪಮ, ಅನಾಮಯ, ಅಪ್ರಮೇಯ, ಅನಿಂದಿತ, ಪರಮ ಸೂಕ್ಷ್ಮ. ನಾವು ಹೆಂಗ್ ಮಾಡ್ತೀವಿ ವೇದಾಂತದೊಳಗ? ನೀವೆಲ್ಲ ನಾವ್ಹೆಂಗ್ ತಿಳ್ಕೊಂಡಿವಿ ಹೇಳ್ರಿ? ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ ಅಂತಂತೀವಲ್ಲ. ಅದೇ ತರ ಇದು ಹ್ಯಾಂಗ ಶಿವ ಹೆಂಗದನಂದ್ರೆ ಅವನ ಲಕ್ಷಣಗಳು, ಅನಂತ ಲಕ್ಷಣಗಳನ್ನು ತಿಳ್ಕೊಂಡವನು ಶಿವಜ್ಞಾನಿ. ಈ ಶಿವಜ್ಞಾನಿ ಆದವನು ತನಗಾದ ಆನಂದ ಇನ್ನೊಬ್ಬರಿಗೆ ಉಣಿಸ್ಬೇಕಂತ ಯಾವನು ಪ್ರಯತ್ನ ಪಡ್ತಿರ್ತಾನ ಅವನು ಯಾರು? ಶಿವಾಚಾರ್ಯ. ಆಚಾರ್ಯ ಅಂದ್ರೆ ಗುರು. ಆಚಾರ್ಯ ಅಂದ್ರೆ ಗುರು. ತಾನು ಇನ್ನೊಬ್ಬರಿಗೆ ಉಣಿಸ್ಬೇಕಂತಾನ ಅವನೇ ಶಿವಾಚಾರ್ಯ. ತನಗಾದ ಆನಂದ ಇನ್ನೊಬ್ಬರಿಗೆ ಉಣಿಸ್ಬೇಕಂತ. ಅದಕ್ಕೇನಾಯ್ತು, ಆ ಶಿವತತ್ವ ತನ್ನ ಲಕ್ಷಣಗಳು ಏನೇ ಇರಲಿ ಏನೇ ಬಿಡ್ಲಿ ಅದು ಏನ್ ಮಾಡ್ತದಪ್ಪ ಅಂದ್ರ ಈ ಒಂದು ಶಿವನ ಒಂದು ಆರಾಧಕರಿಗೆ ಏನದರ ಅವ್ರಿಗೆ ಉದ್ಧಾರ ಮಾಡ್ಬೇಕಂತ ಅದರೊಳಗೆ ಒಂದು ಚಿಂತನ ಅದ. ಆ ಚಿಂತನ ಅದ್ರ ಬಲ್ಲಿ ಆದ ಉದ್ಧಾರ ಆಗಬೇಕು ಅನ್ನೋ ಚಿಂತನ ನಮ್ಮಲ್ಲಿ ಇತ್ತು ಅಂತಂದ್ರ ಅದಕ್ಕೊಂದು ಸಾಧನಾ ವಿಧಾನ ಅದ. ಆ ಸಾಧನಾ ವಿಧಾನದ ಪ್ರಕಾರ ನಾವು ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆ ಮಾಡಿ ವಿವೇಕಿಗಳಾಗಿ, ವಿರಾಗಿಗಳಾಗಿ ಶಮ, ದಮ, ಶ್ರದ್ಧಾ, ಸಮಾಧಾನ, ಉಪರತಿ, ತಿತಿಕ್ಷೆಗಳೆಂಬ ಸಾಧನ ಚತುಷ್ಟಯಗಳನ್ನು ಮಾಡಿ ಮುಮುಕ್ಷುಗಳಾಗಬೇಕು. ಆ ಮುಮುಕ್ಷುಗಳಾಗಿ ಮುಂದೇನ್ ಮಾಡಬೇಕು? ಗುರುವನ್ನ ಹುಡುಕಿಕೊಂಡು ಹೋಗ್ಬೇಕು, ಸದ್ಗುರುವನ್ನ ಹುಡುಕಿಕೊಂಡು ಹೋಗ್ಬೇಕು. ಹೋಗಿ ಆ ಸದ್ಗುರುವಿನಲ್ಲಿ ಶರಣಾಗತನಾಗಿ ಶ್ರವಣ, ಮನನ, ನಿಧಿಧ್ಯಾಸನ ಮಾಡಿ ತತ್ವಂ ಪದಾರ್ಥ ಶೋಧನ ಮಾಡಿದ ಅದ್ರೊಳಗೆ ಮುಳುಗಿದವನಿಗೆ ಯಾರು ಉದ್ಧಾರ ಮಾಡ್ತಾರ? ಕಲ್ಯಾಣ ಯಾರು ಮಾಡ್ತಾರ? ಶಿವ ಮಾಡ್ತಾನ. ಅಂಥವ್ರಿಗೆ ಶಿವ ಕಲ್ಯಾಣ ಮಾಡ್ತಾನ. ಸಾಧನಾ ವಿಧಾನ ಇದು. ಇಲ್ಲಿ ಏನಾಯ್ತು? ಈ ಶಿವತತ್ವ ಇದು ಹೆಂಗದ? ಅಂತ ಒಂದು ಶಿವನ ಸಹಸ್ರಾಂಶ, ಅಂತ ಒಬ್ಬ ಶಿವ ಏನದನ ಅದರೊಳಗ 1,000 ಭಾಗ ಮಾಡಿದರೆ ಆ 1,000 ಭಾಗದೊಳಗ ಒಂದು ಭಾಗಕ್ಕ ಏನಂತಾರ? ಪರಾಶಕ್ತಿ ಅಂತಾರ. ಆ ಪರಾಶಕ್ತಿಗೆ ಶಾಂತ್ಯಾತೀತ ಕಲೆ ಅಂತಾರ. ಇದರ ನಾಮ ಅಂತಾರ. ಪರಾಶಕ್ತಿಗೆ ಶಾಂತ್ಯಾತೀತ ಕಲೆ ಅಂತಾರ. ಆ ಪರಾಶಕ್ತಿಯನ್ನ 1,000 ಭಾಗ ಮಾಡಿ
ಅದರೊಳಗಿಂದ ಒಂದು ಭಾಗ ತೆಗೆದ್ರೆ ಅದಕ್ಕೆ ಆದಿಶಕ್ತಿ ಅಂತಾರೆ. ಆದಿಶಕ್ತಿಯ ಇನ್ನ ಒಂದು ಹೆಸರು ಶಾಂತಿ ಕಲಾ ಅಂತ. ಆ ಆದಿಶಕ್ತಿಯ ಸಹಸ್ರಾಂಶದಲ್ಲಿ ಇಚ್ಛಾಶಕ್ತಿ ಉಂಟಾಗ್ತದೆ. ಸಹಸ್ರಾಂಶ 1,000 ಭಾಗ ಆದಿಶಕ್ತಿಯನ್ನ 1,000 ಭಾಗ ಮಾಡಿದ್ರೆ ಅದರೊಳಗ ಒಂದು ಸಣ್ಣ ಭಾಗ ಏನದ ಇಚ್ಛಾಶಕ್ತಿ ಅದ. ಆ ಇಚ್ಛಾಶಕ್ತಿಗೆ ವಿದ್ಯಾಕಲೆ ಅಂತಾರ. ಆ ಇಚ್ಛಾಶಕ್ತಿಯ 1,000 ಭಾಗ ಮಾಡಿದ್ರೆ ಅದರೊಳಗೆ ಒಂದು ಸಣ್ಣ ಭಾಗ, ಒಂದು ಭಾಗ ಅದಕ್ಕೇನಂತಾರ ಜ್ಞಾನಶಕ್ತಿ ಅಂತಾರ. ಆ ಜ್ಞಾನಶಕ್ತಿಗೆ ಪ್ರತಿಷ್ಠಾ ಕಲೆ ಅಂತಾರ. ಆ ಜ್ಞಾನಶಕ್ತಿಯ ಸಹಸ್ರಾಂಶದಲ್ಲಿ ಒಂದು ಅಂಶ ಏನದ ಕ್ರಿಯಾಶಕ್ತಿ. ಆ ಕ್ರಿಯಾಶಕ್ತಿಗೆ ಏನಂತಾರಪ್ಪ ಅಂದ್ರೆ ನಿವೃತ್ತಿ ಕಲೆ ಅಂತಾರ. ಅದಕ್ಕೆ ಕ್ರಿಯಾಶಕ್ತಿಗಿಂತ 1000 ಪಟ್ಟು ದೊಡ್ಡದು ಜ್ಞಾನಶಕ್ತಿ. ಜ್ಞಾನಶಕ್ತಿಗಿಂತ 1000 ಪಟ್ಟು ಶ್ರೇಷ್ಠ ಇಚ್ಛಾಶಕ್ತಿ. ಇಚ್ಛಾಶಕ್ತಿಗಿಂತ 1000 ಪಟ್ಟು ಶ್ರೇಷ್ಠ ಆದಿಶಕ್ತಿ. ಆದಿಶಕ್ತಿಗಿಂತ 1000 ಪಟ್ಟು ಶ್ರೇಷ್ಠ ಪರಾಶಕ್ತಿ. ಆ ಪರಾಶಕ್ತಿಗಿಂತ 1000 ಪಟ್ಟು ಶ್ರೇಷ್ಠ ಯಾರು? ಶಿವ. ಹಿಂಗ್ ತಿಳ್ಕೋಬೇಕು. ಅಂದ್ರೆ ಅವ ಎಷ್ಟು ಟಾಪರ್ ಅದನ್ನ ತಿಳ್ಕೊಂಡ್ಬಿಡ್ರಿ. ನಾವು ಒಂದಿಟ್ಟೇನೋ ಕೆಲಸ ಮಾಡಿ ಭಾರಿ ಏನೋ ಮಾಡ್ಲಿಕ್ಕತ್ತೀವಿ ಅಂತ ತಿಳ್ಕೊಂಡಿವಿ. ಭಾರಿ ಏನೋ ನಡೆಸೀವಿ ನಾವು ಅಂತ. ಇಲ್ಲ. ಅಂಥದ್ದೇನ್ ಮಾಡ್ಲಿಕ್ಕತ್ತೀವಿ ನಾವು? ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮೀರಿ ಮ್ಯಾಲ ಹೋಗ್ತಾನೆ ಇಲ್ಲ ನಾವು. ಒಂದಿಟ್ಟು ಕ್ರಿಯಾಶಕ್ತಿ ಮಾಡ್ತೀವಿ, ಒಂದಿಟ್ಟು ಜ್ಞಾನಶಕ್ತಿ ಮಾಡ್ತೀವಿ, ಒಂದಿಟ್ಟು ಇಚ್ಛಾಶಕ್ತಿ ಮಾಡ್ತೀವಿ. ಅದಕ್ಕಿಂತ ಮ್ಯಾಲ ಹೋಗ್ಬೇಕಲ್ಲ ಆದಿಶಕ್ತಿ. ಇಚ್ಛಾಶಕ್ತಿಗಿಂತ ನಮಗೆ ಇಷ್ಟೆಲ್ಲ ಇಚ್ಛೆ ಬರ್ಬೇಕಾದ್ರ, ಇಷ್ಟೆಲ್ಲ ಆಗ್ಬೇಕಾದ್ರ ಹಿಂದೆ ನಮಗೆ ಇನ್ನೂ ಒಂದು ಶಕ್ತಿ ಆದಪ್ಪ. ಆ ಶಕ್ತಿ ಇದ್ದದಕ್ಕೆ ಈ ಎಲ್ಲ ಇಚ್ಛೆಗಳು ನಮಗೆ ಬಂದಾವ. ಅದಕ್ಕೆ ಆದಿಶಕ್ತಿಗೆ ಧನ್ಯವಾದ. ನೀವು ಈ ಮಾರ್ಗ ಹಿಡಿಬೇಕು, ಉದ್ಧಾರದ ಹೆದ್ದಾರಿ ಹಿಡಿಬೇಕು. ಈ ಮಾರ್ಗ ಹಿಡಿಬೇಕಾದ್ರೆ ಈ ದಾರಿಯೊಳಗ ನಿಮಗ ಇಚ್ಛೆ ಬರಂಗ ಮಾಡಿ ನಿಮಗೆ ಕಾಪಾಡಿದವ್ರು ಯಾರು? ಆದಿಶಕ್ತಿ. ಆದಿಶಕ್ತಿ ಮತ್ತೆ ಧನ್ಯವಾದ ಅನ್ಬೇಕು. ಅದು ಆದಿಶಕ್ತಿ ಎಲ್ಲದ? ನಿಮ್ಮೊಳಗದ. ಆದಿಶಕ್ತಿ ನಿಮ್ಮೊಳಗದ. ಮತ್ತ ಈ ಆದಿಶಕ್ತಿಗೆ ಬರೀ ನಿಮ್ಮೊಳಗಿದ್ರೆ ಹೊರಗಿನ ಜಗತ್ತು ಉಪಯೋಗ ಅದ ಇಲ್ಲ ನಿಮಗೆ? ಆದಿಶಕ್ತಿ ನಿಮ್ಮೊಳಗಿನ ಇಚ್ಛೆಗಳು ಏನದವ, ನಿಮ್ಮೊಳಗಿನ ಶಕ್ತಿಗಳಿಗೆ ಹೊರಗಿನ ಪಿಂಡಾಂಡದೊಳಗಿನ ಶಕ್ತಿಗಳಾದವು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಆದಿಶಕ್ತಿ. ಈ ಪಿಂಡಾಂಡದೊಳಗಿನ ಶಕ್ತಿಗಳು ಉಳಿಬೇಕು, ಬೆಳಿಬೇಕಾದ್ರೆ ಬ್ರಹ್ಮಾಂಡದೊಳಗಿನ ಶಕ್ತಿಗಳು ಬೇಕಾ ಬೇಡ? ಬ್ರಹ್ಮಾಂಡ ಇರ್ಲಾರ್ದೆ ಪಿಂಡಾಂಡ ಬದುಕ್ತದೇನು? ನೀವು ಬ್ರಹ್ಮಾಂಡ ಇರ್ಲಾರ್ದೆ ಪಿಂಡಾಂಡ ಬದುಕ್ತಿತ್ತು ಅಂತಂದ್ರೆ ಏನ್ ಮಾಡ್ರಿ? ಎಲ್ಲ ಕಿಟಕಿ ಬಾಗ್ಲ ಮುಚ್ಚಿ ಏನು ಒಂದು ಈಟು ಗಾಳಿ ಬರ್ಲಾರ್ದಂಗೆ ಮಾಡ್ಕೊಂಡು ಮಕ್ಕೊಂಬಿಡ್ರಿ. ಮುಂಜಾನೆ ಹೇಳೋದ್ರಾಗೆ ಶಿವ ಹೋಗಿ ಶವ ಆಗಿಬಿಟ್ಟಿರ್ತೀವಿ. ಬ್ರಹ್ಮಾಂಡದಿಂದ ಗಾಳಿ, ಬೆಳಕು, ನೀರು ಎಲ್ಲಾ ಶಕ್ತಿಗಳು ಬೇಕು. ಆ ಶಕ್ತಿಗೆ ಏನಂತಾರಂದ್ರ ಪರಾಶಕ್ತಿ. ಆದಿಶಕ್ತಿಗೆ ನೀವು ಹೊರಗೆ ಗಾಳಿ ಬೆಳಕಲಿಂತ ಸ್ವಾಗತ ಮಾಡಿ ಬೈಲನ್ನ ಒಳ ಕರ್ಕೋತಿರಲ್ಲ, ಅದೇ ಪರಾಶಕ್ತಿ. ಮತ್ತ ಆ ಪರಾಶಕ್ತಿಗೆ ಆಶ್ರಯಾಗಿದ್ದವ್ರು ಯಾರು? ಶಿವ. 1000 ಪಟ್ಟು ದೊಡ್ಡವನು. ಇಲ್ಲೇ ವೇದಾಂತದೊಳಗ ಹಣಿಗೆ ಟಿಕ್ಳಿ ಅಂದಂಗ, ವೇದಾಂತದೊಳಗ ಪ್ರಕೃತಿ ಹೆಂಗ ಅದಳಂದ್ರ ಬ್ರಹ್ಮನ ಹಣಿ ಮೇಲೆ ಒಂದು ಟಿಕ್ಳಿ ಇದ್ದಂಗ ಅದಳ ಅಂತ ಹೆಂಗ ಹೇಳ್ತೀವಲ್ಲ, ಹಂಗಿಲ್ಲ ಶಿವನೊಳಗ ಇನ್ನ ಸೂಕ್ಷ್ಮ ಹೇಳ್ಯಾರ ಅವರು. ಶಿವತತ್ವದೊಳಗ 1,000 ಭಾಗ ಮಾಡಬೇಕು. ಮಾಡಿದ್ರೆ ಅದರೊಳಗೆ ಒಂದು ಭಾಗ ಪರಾಶಕ್ತಿ. ಈ ಪರಾಶಕ್ತಿ ಶಿವ ಎಲ್ಲದರ? ಬ್ರಹ್ಮಾಂಡದಾಗ ಅದರ. ಇವರಿಬ್ಬರ ಕರುಣೆಯಿಂದ ನಮ್ಮೊಳಗ ಆದಿಶಕ್ತಿ ಅದ. ಆದಿಶಕ್ತಿ ಆದ್ಮೇಲೆ ಇಚ್ಛಾಶಕ್ತಿ, ಆದಿಶಕ್ತಿ ಆದ್ಮೇಲೆ ಇಚ್ಛಾಶಕ್ತಿ ಅದ. ಇಚ್ಛಾಶಕ್ತಿ ಆದ್ಮೇಲೆ ಜ್ಞಾನಶಕ್ತಿ ಅದ. ಜ್ಞಾನಶಕ್ತಿ ಆದ್ಮೇಲೆ ಕ್ರಿಯಾಶಕ್ತಿ ಅದ. ಇವೆಲ್ಲ ಒಂದಕ್ಕಿಂತ ಒಂದು 1000 ಪಟ್ಟು ಸಣ್ಣ 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 ಹಾಕೋತ ಹೋಗ್ತಾವ ಕ್ರಿಯಾಶಕ್ತಿ. ಆ ಕಡೆ ಶಿವನ ಕಡೆಗೆ ಹೋಗ್ಬಿಟ್ಟೆವ ಅಂತಂದ್ರೆ ದೊಡ್ಡ ದೊಡ್ಡ ಹಾಕೋತ ಹೋಗ್ತಾವ ಅಷ್ಟೆ. ಈ ರೀತಿ ಶಿವತತ್ವವನ್ನು ಅರ್ಥ ಮಾಡ್ಕೋಬೇಕು. ಇದು ಹೆಂಗದ? ನಿಖಲವಾಗಿದೆ, ನಿಷ್ಕಲವಾಗಿದೆ. ನಿರಾಕಾರ, ನಿಶಬ್ದ ಏನೇನು ಅಂತಿರಲ್ಲ ಅದೆಲ್ಲ ಓಟು ಈ ಶಿವತತ್ವ ಈ ರೀತಿ ಅದ. ಇನ್ನು ಮುಂದೆ
ಶಿವತತ್ವದಿಂದ ಸದಾಶಿವ ತತ್ವಕ್ಕೆ ಹೋಗ್ಬೇಕು. ಇದೇನು ಹೋದ ವಾರ ಹೇಳಿ ಇಷ್ಟೆಲ್ಲ ಹೇಳಿದ್ದೆ ಮತ್ತೆ ಇನ್ನೊಂದ್ಸಾರಿ ಹೇಳಿದ್ದು. ಇದು ಏನದ ಸದಾಶಿವ ತತ್ವ. ಈ ಸದಾಶಿವ ತತ್ವದೊಳಗೆ 5 ಅದಾವ. ಶಿವತತ್ವದೊಳಗೆ ಹೆಂಗದವ? ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ. ಅದನ್ನೇ ನಿವೃತ್ತಿ ಕಲಾ, ಪ್ರತಿಷ್ಠಾ ಕಲಾ, ವಿದ್ಯಾ ಕಲಾ, ಏನದವಲ್ಲ ಶಾಂತಿ ಕಲಾ, ಶಾಂತ್ಯಾತೀತ ಕಲಾ. ಹಿಂಗಿವು 5 ಹೆಂಗದವ? ಹಂಗ ಇಲ್ಲಿ ಸಕಲ ನಿಷ್ಕಲ 2 ಮಿಕ್ಸ್ ಇದ್ದದಕ್ಕೆ ನಂತರ ಸದಾಶಿವ ತತ್ವ. ಸದಾಶಿವ ಕಣ್ಣಿಗೆ ಕಾಣಂಗಿಲ್ಲ, ಆದರೂ ಅದು ಆದ. ನಿಮ್ಮ ಮನಸ್ಸು ಕಣ್ಣಿಗೆ ಕಾಣ್ತದೇನ್ರಿ? ಬುದ್ಧಿ ಕಣ್ಣಿಗೆ ಕಾಣ್ತದೇನು? ಈ ತತ್ವಗಳೇನದವ ಅಂತಂದ್ರ ಸಕಲ ನೀಕಲ. ಮತ್ ಮನಸ್ಸು ಇಲ್ಲ ಅಂತೀರೇನು? ಮನಸ್ಸು ಆದ್ರೆ ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ. ಅಷ್ಟೇ, ಇಷ್ಟೇ ಇರೋದು, ಮಜಾ ಇರೋದು. ಇಂಥ ತತ್ವಗಳಿಗೆ ಏನಂತಾರ? ಸದಾಶಿವ ತತ್ವ. ಅಂಥವು ತತ್ವಗಳು ಡಿವೈಡ್ ಮಾಡ್ರಿ. ನೀವು ನಿಮ್ಮೊಳಗಿರೋಂಥ ತತ್ವಗಳಿಗೆ ಡಿವೈಡ್ ಮಾಡೋದು ಕಲಿಬೇಕು ನೀವು. ಸದಾಶಿವ ತತ್ವಗಳು ಎಂಥವು ಹೆಂಗ ಅನ್ನೋದು ನೀವು ಮಾಡೋದು ಕಲಿಬೇಕು. ಕಲಿಬಹುದಾ? ಬರ್ಕೋಬಹುದಾ? ನಿದ್ದೆ ಬಂದದ, ಏನ್ ಮಾಡ್ಬೇಕು? ನಿದ್ದೆ ಬಂದದ ಅಂದ್ರೆ ಎಲ್ಲಿ ತೋರ್ಸಂದ್ರೆ ತೋರ್ಸಕ್ ಬರ್ತದೇನ್ರಿ? ಬರಂಗ. ನಿದ್ರಿ. ಹಸಿವು ಮತ್ತ ತೋರ್ಸ್ಲಕ್ ಬರಲ್ಲ ಅಂದ್ರೆ ಅದು ಇಲ್ಲೇನು? ಹಸಿವು ತೋರ್ಸ್ಲಕ್ ಬರಲ್ಲ. ಯಾವನೋ ಒಬ್ಬ ದೇವ್ರು ತೋರ್ಸತ್ ಗಂಟು ಬಿದ್ದಿದ್ನಂತ ಗುರುಗಳಿಗೆ. ಅದಕ್ಕೆ ಗುರುಗಳಂದ್ರಂತ, ತೋರಿಸ್ತೀನಿ ನಾಳೆ ಮುಂಜಾನೆ ಬಾಯಾಗ ಏನು ಹಾಕೊಳ್ಳಾರ್ದು ಬರ್ಬೇಕಂತ ಹೇಳಿದ್ರಂತ. ಬಂದಲ್ಲಿ ಕಟ್ಟಿ ಮೇಲೆ ಕೂಡ್ಬೇಕಂದ್ರಂತ. ಬಂದಲ್ಲಿ ಕಟ್ಟಿ ಮೇಲೆ ಕೂಡ್ಬೇಕಪ್ಪ ಅಂತಂದ್ರ ಕುಂತನಂತ. 1 ತಾಸು, 1.5 ತಾಸು, 2 ತಾಸು ಆಯ್ತು. ಬಾಯಾಗ ಬಾಯಿ ಒಣಗಿ ಬಿಡ್ತು. ನೀರು ಕುಡಿಲಾರ ಬಂದಿದ್ದ. ನೀರಡಿಕೆ ಆಗ್ಯದರಿ ಅನ್ನಂತ. ನೀರಡಿಕೆ ಆಗ್ಯದ ಹಂಗಂದ್ರಿ ಏನಂದ್ರ ಅತ್ ಗುರುಗಳು. ತೋರಿಸೋಣ ಎಲ್ಲಿ ನೀರಡಿಕೆ ಆಗ್ಯದ? ಅದನ್ನು ಮತ್ತ ನೋಡಪ್ಪ, ದೇವ್ರು ನೋಡ್ಬೇಕಾದ್ರ ನಾನು ಹೋಗನ್ನ ತನಕ ಹೋಗ್ಬಾರ್ದು. ನೀನೇನ್ ಮಾಡ್ಬೇಕು? ಇಲ್ಲೇ ಸುಮ್ ಕೂತಿರ್ಬೇಕು. ನೀ ದೇವ್ರು ನೋಡ್ಬೇಕನ್ನ ಇಚ್ಛೆ ಇತ್ತಂದ್ರ ಕೂಡು, ಇಲ್ಲ ಅಂದ್ರೆ ಹೋಗ ಕಡೆ ಅಂದ್ರೆ. ಏನೋ ದೇವ್ರು ತೋರಿಸ್ತಾನ ಬಿಡು ಅಂತೇಳಿ ಕುಂತನಂತ. ಆಮೇಲೆ ಹಸಿವಾಯ್ತಂತ ಅವನಿಗೆ. ಹಸಿವಾಗ್ಯದ್ರಿ, 2-3 ಆಲಕತ್ತದ. ಹಸಿವಾಗ್ಯದ, ಏನೂ ಹೊಟ್ಟೆಗೆ ಹಾಕೊಂಡಿಲ್ಲ, ಹಂಗೆ ಬಂದು ಕುಂತೀನಿ. ಹಸಿವಾಗ್ಯದ, ತೋರ್ಸಂದ್ರ. ಅದು ಹೆಂಗ್ ತೋರ್ಸ್ಲಕ್ ಬರ್ತದ್ರಿ? ಈಗ ಮತ್ತೆ ಹಸಿವಾಗದು, ನೀರಡಿಕೆ ಆಗೋದು ಇವೆಲ್ಲ ಆಗ್ಬೇಕಾದ್ರ ನಿನ್ನೊಳಗ ಒಂದು ಚೈತನ್ಯ ಇತ್ತು ಅಂತಂದ್ರೆ, ನಿನ್ನ ಬಗಲಾಗ ಒಂದು ಹೆಣ ಇತ್ತು ಅಂದ್ರೆ ಹೆಣಕ್ಕೆ ಹಸಿವು ಆಗ್ತದೇನಂತ ಕೇಳಿದಿರ್ತಾರೆ. ಹೆಣಕ್ಕೆ ನೀರಡಿಕೆ ಆಗ್ತದೇನು? ಯಾವಾಗ ಅದಕ್ಕೆ ನೀರಡಿಕೆ ಆಗಕ್ಕ ಹಸಿವು ಆಗ್ಬೇಕಾದ್ರೆ ಅದಕ್ಕೆ ನಿನಗ ಒಳಗಿರೋ ವ್ಯತ್ಯಾಸ ಏನದ? ನಮ್ಮೊಳಗೆ ಚೈತನ್ಯ ಅದರಿ, ಅದ್ರೊಳಗೆ ಚೈತನ್ಯ ಇಲ್ಲ. ಆ ಚೈತನ್ಯನೇ ದೇವರು ನೋಡಪ್ಪ ಅಂದ್ರ. ಹಂಗ ಇವೇನ್ ಮಾಡ್ರಿ ನೀವು? ಸದಾಶಿವ ತತ್ವಗಳನ್ನ ಒಂದು ಪಟ್ಟಿ ಮಾಡ್ರಿ, ಚರ್ಚೆ ಮಾಡ್ರಿ. ಏನಿದೆ ಸದಾಶಿವ ತತ್ವ ಅಂದ್ರೆ? ಕಣ್ಣಿಗೆ ಕಾಣಂಗಿಲ್ಲ, ಆದರೂ ಹಸಿವಾಯ್ತ, ಮತ್ತೆ ನೀರಡಿಕೆ ಆಯ್ತು, ನಿದ್ದೆ ಆಯ್ತು, ಮತ್ತೇನದ? ಕಾಮ, ಆಸೆ ಕಾಣಂಗಿಲ್ಲ. ಕ್ರೋಧ ಕಾಣಂಗಿಲ್ಲ. ನನ್ನ ಮೇಲೆ ಜಗ್ಗಿ ಸಿಟ್ಟದು ನಿಮ್ಗೆಲ್ಲರಿಗೆ, ಕಾಣಂಗಿಲ್ಲ. ಹೆಂಗ್ ಬೇಕಂಗೆ ಬೈತ. ನೀವು ಪಾಠ ಹೇಳೋದಕ್ಕಿಂತ ಚಾರನೇ ಪಾಠ, ಬಾರನೇ ಬೈಯೋದು. ಮುಗಿಲಿದ್ ವಿಚಾರ ಸಾಗರ ಒಂದ್ ಕೈ ನೋಡ್ಕೊಳ್ಳೋಮಂತಿರ್ತದ ಒಳಗೆ. ಅದಕ್ಕೆ ಇದು ಯಾವಾಗ ಮುಗಿತದ ಕೈಕೊಂಡು ಕೂತೀನಿ ಅನ್ನೋ ಕಲ್ಯಾಣ್ ಶೆಟ್ಟಿ ಒಂದ್ಸಾರಿ ನನಗೆ. ಅಶೋಕ ಕಲ್ಯಾಣ್ ಶೆಟ್ಟಿ ಏನ್ ಮಾಡ್ತಾನಂತ ಅಂಜಿಕ್ ಬಂದಿತ್ತು ನನಗೆ. ವಿಚಾರ ಚಂದ್ರೋದಯ ಯಾವಾಗ ಮುಗಿತದ ಕೈಕೊಂಡು ಕೂತೀನಿ ನಾನು. ನಿನ್ ಕಾಟ ತಡ್ಕೊಳಕ್ ಆಗಲ್ಲ ನನಗೆ. ಹಂಗ ಒಳಗೆ ಹೇಳ್ತಿರ್ತದ ಸಿಟ್ಟ. ಅದು ಏನದ? ತಾಪ, ಒಳಗೆ ತಾಪ. ಮಂತ್ರಕ್ಕಿಂತ ಉಗುಳೆ ಬಹಳ ಅದ ಇಲ್ಲಿ ವಿಚಾರ ಸಾಗರ ಪಾಠದಾಗ. ಏನ್ ಮಾಡ್ತೀರಿ?
ಅಂತ ಗುರು ಸಿಕ್ಕನ ಅಂತಲ್ಲೇ ಬಂದು ಸಿಕ್ಕೊಂಬಿದ್ರಿ ನೀವು. ಬೇರೆ ಕಡೆ ಚಂದ ತಮ್ಮ ಪಾಡಿಗೆ ತಾವು ಹೇಳಿ ಎದ್ದು ಹೋಗ್ಬಿಡ್ತಾರೆ. ನಿಮಗೆ ನಾವು ಬೇಡ, ನಮಗೆ ನೀವು ಬೇಡ, ಹೇಳೋದು ಬೇಡ, ಕೇಳೋದು ಬೇಡ. ನಂಬಲ್ಲಿ ಹಂಗಿಲ್ಲಲ್ಲ, ಹಿಡಿದು ರೂಪಿಸಿರ್ತೀವಿ. ಅದಕ್ಕೇನಾಯ್ತು? ಕ್ರೋಧ ಆದ ಕಾಣಂಗಿಲ್ಲ, ಸಂಶಯ ಆದ ಕಾಣಂಗಿಲ್ಲ, ಮದ ಸೊಕ್ಕ ಆದ ಕಾಣಂಗಿಲ್ಲ, ಮತ್ತೇನು ಹೊಟ್ಟೆ ಕಿಚ್ಚದ ಕಾಣಂಗಿಲ್ಲ. ಇವೆಲ್ಲ ಏನದವ? ಎಲ್ಲ ಸದಾಶಿವ ತತ್ವದಾಗೆ ಬರ್ತವೆ. ಎಲ್ಲ ತತ್ವಗಳೇ ಇವು, ಇಲ್ಲದ್ದು ಅದಾವ. ಏನದ? ಅದಾವ, ಕಾಣಂಗಿಲ್ಲ, ಪ್ರಕಟ ರೂಪದಾಗ ಇಲ್ಲವು, ಅಪ್ರಕಟ ರೂಪದಾಗ ಅದಾವ. ಇಂಥವು ನೀವೇನ್ ಮಾಡ್ರಿ? ಲೀಸ್ಟ್ ಮಾಡ್ರಿ ಸದಾಶಿವ ತತ್ವ. ಇದರೊಳಗೆ ಅವ್ರೇನ್ ಮಾಡ್ಯಾರ? ಇವು 5 ವಿಧವಾಗಿವೆ. ಅದರೊಳಗೆ ಹೆಂಗ ಶಾಂತಿ ಕಲಾ ಹಂಗೆಲ್ಲ ಹೇಳ್ಯಾರಲ್ಲ, ಅದರಂಗೆ ಇಲ್ಲಿ ಶಾಂತ್ಯಾತೀತ ಕಲಾ ವಿಶಿಷ್ಟ ಚೇತನ. ಆ ಶಾಂತ್ಯಾತೀತ ಕಲಾ ವಿಶಿಷ್ಟ ಚೇತನ ಅಂದ್ರೆ ಅಲ್ಲಿ 5 ತತ್ವಗಳು ಏನದವಲ್ಲಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಅವು ಇರ್ಬೇಕಾದ್ರೆ ಅದ್ರೊಳಗೆ ಒಂದು ಚೈತನ್ಯ ಅಂತ ಇರ್ಬೇಕಿಲ್ಲ? ಅದ್ರೊಳಗಿರೋ ಚೈತನ್ಯನ ಸದಾಶಿವ ತತ್ವ. ಈಗ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಆದಿಶಕ್ತಿ, ಪರಾಶಕ್ತಿ ಏನೇನದವಲ್ಲ, ಈ ಶಕ್ತಿಗಳಿಗೆ ಅವ್ರೇನ್ ಮಾಡ್ಯಾರ? ಶಾಂತ್ಯಾತೀತ ಕಲಾ, ಆ ಶಾಂತಿ ಕಲಾ ಅಂತ ಹಿಂಗೇನು ಹೇಳ್ಯಾರಲ್ಲ, ಅವ್ರೊಳಗಿರೋ ತತ್ವಗಳು, ಅವ್ರೊಳಗಿರೋಂಥ ಚೈತನ್ಯ ಏನದಲ್ಲ, ಆ ಚೈತನ್ಯನೇ ಸದಾಶಿವ ತತ್ವ. ಅದಕ್ಕೆ ಇದೇನದ? ಸಕಲ ನೀಕಲ. ಅದೇನಾಗ್ಯದ? ಇಚ್ಛಾಶಕ್ತಿ ಆಗಿದ್ದಕ್ಕೆ ಅದೇನು ಅನ್ಸ್ಕೊಂಡದ? ಸಕಲ ಆಗ್ಯದ. ಅದ್ರೊಳಗ ಕಣ್ಣಿಗೆ ಕಾಣ್ಲಾರ್ದಂಗ ಚೈತನ್ಯ ಏನದಲ್ಲ, ಅದು ನೀಕಲ್ಲ. ಜ್ಞಾನಶಕ್ತಿ ಸಕಲ. ಆ ಜ್ಞಾನಶಕ್ತಿ ಹಿಂದ ಆ ಪರಮಾತ್ಮನ ಸಪೋರ್ಟ್ ಏನದಲ್ಲ, ಒಳಗ ಆಧಾರ ಆಗ್ಯದನಲ್ಲ, ಅದು ನೀಕಲ. ಸಕಲ ನೀಕಲ. ಸಕಲ ನೀಕಲ, ಸಕಲ ನೀಕಲ ತಿಳಿಬೇಕಂತಂದ್ರ ಸಂಧಿಗೆ ಚರ್ಚೆ ಮಾಡೋಣ. ಟೈಮ್ ಆಯ್ತು. ಏನೇ ತತ್ವ ಇದ್ರೂ ಸಹಿತ ಆ ತತ್ವದೊಳಗೆ ಒಂದು ಚೈತನ್ಯ ಇತ್ತು ಅಂತಂದ್ರೆ ಅದು ಕಣ್ಣಿಗೆ ಕಾಣಲಾರ್ದ ತತ್ವನೇ ಇರಬಹುದು. ಕಣ್ಣಿಗೆ ಕಾಣಲಾರ್ದ ತತ್ವದ ಒಳಗ ಒಂದು ಪರಮಾತ್ಮನ ಚೈತನ್ಯ ಅದ. ಕಣ್ಣಿಗೆ ಕಾಣಲಾರ್ದ ತತ್ವಗಳು ಯಾವುವು? ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಮತ್ತೆ ಆದಿಶಕ್ತಿ, ಪರಾಶಕ್ತಿ. ಇವೇನವ? ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಂಗಿಲ್ಲ. ಇವು 5 ತತ್ವಗಳು ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ. ಆದ್ರೆ ಇವು ಇಲ್ಲೇನು ಅದಾವ. ಅದಕ್ಕೆ ಈ ಶಕ್ತಿಗಳು ಎಲ್ಲಿ ಅದಾವ ಅಂತ ಕೇಳಿದ್ರೆ ಅವಕ್ಕೆ ಜಾಗ ಇಲ್ಲ. ಅವು ಎಲ್ಲಾ ಕಡೆ ಅದಾವ, ಎಲ್ಲಾ ಕಡೆ ಅದಾವ. ಅವು ಇಲ್ಲೇ ಅದಾವ ಅಂತ ಅಲ್ಲ, ಅವು ಎಲ್ಲಾ ಕಡೆ ಸರ್ವ ವ್ಯಾಪಕವಾಗಿ ಅದಾವ. ಹಿಂಗೆ ತಿಳ್ಕೊಂಡು ಮುಂದೇನ್ ಮಾಡ್ಬೇಕು? ಸದಾಶಿವ ತತ್ವ ಅಂತಂದ್ರ ಆ ಶಕ್ತಿಗಳೊಳಗ ಇರಂತ ಶಿವ ಏನವನ ಅವನೇ ಸದಾಶಿವ. ಅದಕ್ಕೇನ್ ಮಾಡ್ಬೇಕು? ಇದು ಸಕಲ ನೀಕಲ ತತ್ವಗಳು ಒಂದು ಪಟ್ಟಿ ಮಾಡ್ರಿ. ನೀವೀಗ ಸಿಟ್ಟಿಗೆ ಬಂದಿರಿ ಅಂತ ತಿಳ್ಕೊಡ್ರಿ. ಸಿಟ್ಟು ಏನದದು? ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ. ಆದ್ರ ಸಿಟ್ಟಿನೊಳಗ ಆ ಪರಮಾತ್ಮ ಅದನ್ನ ಇಲ್ಲ ಹೇಳ್ಬಿಡ್ರಿ. ಮತ್ತೆ ಅವನ ಆಧಾರದ ಮೇಲೆ ಸಿಟ್ಟು ಬಂದ್ವು. ಅದನ್ನ ನೋಡ್ಬೇಕಾಗ್ಯದ. ಈಗ ಇಲ್ಲಿ ನೆಕ್ಸ್ಟ್ ಯಾವರೇ ಬಂದು ನಿಮಗ್ ಬೈದ, ಯಾವನರೇ ಬಂದು ನಿಮಗ್ ಬೈದ್ನಂತಂದ್ರ ನಿಮ್ಮೊಳಗ ಆಧ್ಯಾತ್ಮಿಕ ಶಕ್ತಿ ಅನ್ನೋದು ಇತ್ತು ಅಂತಂದ್ರೆ ನೀವು ಶರಣರು, ನಿಜ ಸಂತರು, ನಿಜವಾದ ಮಹಾತ್ಮರಾಗಿದ್ರಿ ಅಂತಂದ್ರೆ
ನಿಮ್ಗೆ ಯಾವ ಕೋರ್ಟ್ ಬೇಕಾಗಿಲ್ಲ, ಕಚೇರಿ ಬೇಕಾಗಿಲ್ಲ. ಅವ ಬೈದ್ನು ಅಂತಂದ್ರ ನೀವೇನ್ ಮಾಡ್ಬೇಕಾಗ್ತದ, ಅವನ ಬೈಗುಳಗಳ ಹಿಂದ ಸಪೋರ್ಟ್ ಮಾಡ್ಕೊಂಡು ನಿಂತದ್ದೇವದು ಪರಮಾತ್ಮನೇ, ಶಿವನೇ. ಶಿವನ ಒಂದು ಶಕ್ತಿಯನ್ನ ಬಳಸ್ಕೊಂಡೇ ಇವ ಬೈದಾನ. ಅದಕ್ಕಾದ್ರ ಹಿಂದ ಶಿವನನ್ನ ನೋಡಿ ಅವನೇನ್ ಮಾಡ್ತಾನ, ಶಿವನನ್ನ ನೋಡಿ ಆತ ಸಮಾಧಾನ ಆಗ್ತಾನ. ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿ ಆಗಿರಬೇಕು. ಇದು ಶರಣನ ಲಕ್ಷಣ. ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು, ಕೋರ್ಟಿಗೆ ಹೋಗ್ಬೇಕು, ಹೈಕೋರ್ಟಿಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು. ಇದು ಶರಣರ ಲಕ್ಷಣ ಅಲ್ಲ. ಇವ್ರು ಯಾರು ಶರಣರ್ ಅಲ್ಲ. ಅವ್ರು ಒಂದಿಷ್ಟು ವಿಡಿಯೋ ಮಾಡಿಬಿಡ್ತಾರ, ಇವ್ರು ಒಂದಿಷ್ಟು ವಿಡಿಯೋ ಮಾಡಿಬಿಡ್ತಾರ. ಇವರೆಲ್ಲರೂ ಶರಣರ ಅಲ್ಲವೇ ಅಲ್ಲ. ಶರಣರಾದ್ರ ಏನಾಗಬೇಕು, ಅವೆಲ್ಲ ಬಂದಾಗ ಅದರ ಹಿಂದಿರುವ ಪರಮಾತ್ಮನನ್ನ ನೋಡುವಂತ ಒಂದು ಗುಣ ಬೆಳೆಸ್ಕೊಂಡಿರ್ಬೇಕು. ಅದೇ ಶರಣ ತತ್ವ. ಏನಾಗ್ತದ ಅಂತ ಸ್ತುತಿ ನಿಂದೆಗಳಿಗೆ ನೀವು ತಲೆ ಕೆಡಿಸ್ಕೊಂಡ್ರಿ ಅಂದ್ರ ಮುಂದೆ ನೀವು ಯಾವ ಗುರಿಯನ್ನು ತಲುಪಬೇಕಂತ ಪ್ರಯತ್ನ ಮಾಡ್ತಾ ಇರ್ತಿರಲ್ಲ, ಅಲ್ಲಿ ನೀವು ತಲುಪಲಿಕ್ಕೆ ಆಗಂಗಿಲ್ಲ. ಮುಗೀತು. ಯಾರೋ ಬೈದಾರ ಸೆಟ್ ಮಾಡ್ಕೋತೀರಿ, ಏನ್ ಮಾಡ್ತೀರಿ, ಮುಂದೇನ್ ಮಾಡ್ತೀರಿ? ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು ಅನ್ಕೋತ ಕೂತ್ರ ಮುಂದೆ ನಿಮ್ ಗುರಿ ಸಾಧನೆ ಹೆಂಗ? ಯಾವನೋ ಒಬ್ಬ ಹೊಗಳಿ ನಿಮಗೊಂದು ದೊಡ್ಡ ಪಲ್ಲಕ್ಕೆ ಮೆರವಣಿಗೆ ಮಾಡಿಬಿಟ್ನು ಅಂತಂದ್ರ ನಿಮ್ಮ ಲಕ್ಷ್ಯ ಮೆರವಣಿಗೆಗೆ ಹೋಯ್ತು ಹೊರತು ಗುರಿ ಸಾಧನೆಗೆ ಆಗ್ಲಿಲ್ಲ. ಸ್ತುತಿ ನಿಂದೆ ಎರಡಕ್ಕೂ ನಾವೇನ್ ಮಾಡ್ಬೇಕು, ಸಮಾಧಾನಿಯಾಗಿರಬೇಕು. ಅಲ್ಲಿ ಹಿಗ್ಗಂಗಿಲ್ಲ, ಕುಗ್ಗಂಗಿಲ್ಲ, ಸಮಾಧಾನಿ. ಯಾವನಾರು ಬಂದು ಹೊಗಳಿದ್ರು ಅಷ್ಟೇ ಸಂತೋಷ, ಚಪ್ಪಾಳೆ ತಟ್ಟಿದ್ರು ಅಷ್ಟೇ ಸಂತೋಷ, ಚಪ್ಪಲಿ ತಟ್ಟಿದ್ರು ಅಷ್ಟೇ ಸಂತೋಷ. ಅದು ಶರಣನ ಲಕ್ಷಣ. ಅದಕ್ಕೆ ಇಲ್ಲೇನದ, ಸದಾಶಿವ ತತ್ವ ಅಂದ್ರೆ ಇದು ಹೆಂಗ ಅಂತಂದ್ರ, ಈ ಶಿವತತ್ವ ಏನು 5 ಅದಾವಲ್ಲ, ಆ 5 ತತ್ವದ ಒಳಗ ಅಂತರ್ಗತವಾಗಿರುವಂತ ಚೈತನ್ಯ, ವಿಶಿಷ್ಟವಾಗಿರುವಂತ ಚೈತನ್ಯ. ಅದೇ ಈಗ ನಿಮಗ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತಿರಲ್ಲ, ಇದೆ. ಯಾವ ಶಕ್ತಿ? ಕ್ರಿಯಾಶಕ್ತಿಯ ವಿಶಿಷ್ಟವಾಗಿರುವಂತ ಒಂದು ಚೈತನ್ಯ ಏನದಲ್ಲ, ಅದಕ್ಕೇನಂತಾರ, ಶಿವ ಸಾದಾಕ್ಯ ಅಂತಾರ. ಈಗ ಶಕ್ತಿ ವಿಶಿಷ್ಟ ಸಿದ್ಧಾಂತ ಅಂದ್ರೆ ಏನು ಅನ್ನೋದು ಅದರ ಅರ್ಥ ಇದ್ರೊಳಗೆ ಬಿಡಿಸ್ಕೊಡ್ಲಕತ್ತಾರ. ಈಗ ಸಂಜೆಗೆ ಬಿಡ್ತಾವ, ಬರ್ತೇನೆ 8ಕ್ಕೆ ಹಂಗ ಬರ್ತೇನೆ. 8:30 ಅಲ್ರಿ ನಿಮಗ? ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಅಂತ ಏನೇನೋ ಅಂದು ಲಾಸ್ಟಿಗೆ ಶಕ್ತಿ ವಿಶಿಷ್ಟಾದ್ವೈತ ಅಂದ್ರೆ ಏನು ಅಂತಂದ್ರೆ ಇಲ್ಲಿ ಬಿಡಿಸ್ಕೊಳ್ತಾರೆ ಈಗ ಅವ್ರು. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತಂದ್ರೆ ಈ ವಾತುಲಾಗಮದೊಳಗೆ ಸ್ಪಷ್ಟವಾದ ಅರ್ಥ ಕೊಡ್ತಾರೆ ಈಗ ಅವ್ರು. ಯಾವ ಶಕ್ತಿ, ಯಾವ ವಿಶಿಷ್ಟ, ಇದನ್ನು ಬಿಡಿಸ್ಕೊಡ್ತಾರೆ ಈಗ ಅವ್ರು. ಅದು ಬಿಡಿಸೋ ಕೆಲಸ ಸಾಯಂಕಾಲ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಮುಂದೇನ್ ಮಾಡ್ತೀರಿ ನೋಡ್ರಿ. ಸಿದ್ದೇಶ್ವರ ಮಹಾಸ್ವಾಮಿಗಳು ರಚಿಸಿದಂತ ಈ ಜ್ಞಾನಯೋಗ ಸಂಪುಟ 5 ಸಿದ್ಧಾಂತ ಶಿಖಾಮಣಿ ಗ್ರಂಥದ ಸಾರ ಶಿವತತ್ವ
ಮೊದಲಾದ ಕಲೆಯ ಜ್ಞಾನವನ್ನು ಗುರುವಿಗೆ ಅನಂತ ಅಭಿನಂದನೆಗಳು. ಈಗ ಶುದ್ಧ ಬ್ರಹ್ಮನಿಷ್ಠ ಗುರುಮಾತೆ ನಾಗರತ್ನಮ್ಮನವರು ಇವರು ಸಾಹೇಬರು ಮಂಗಲಾಚರಣೆ ಮಾಡ್ತಾರೆ. ಆರತಿಯನ್ನು ಗಳಗುರುವೆ ಪೀತಾಂಬರಜಿಗೆ ಪಂಡಿತ ಪೀತಾಂಬರಜಿಗೆ ಸರ್ವಶಾಸ್ತ್ರ ಬಲ್ಲ ಮಹಾಸರ್ವಜ್ಞ ಮೂರ್ತಿಗೆ ಕಾಲಬಹುದ ಶ್ರೀ ಚಂದ್ರೋದಯ ರಜಶೀಲಾತನಿಗೆ ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣೆ ಬೋಧಿಪಗೆ ವೃತ್ತಿ ಪ್ರಭಾಕರ ಸಾರವ ನರಸ ಪರಿಸರ ಪಂಡಿತಗೆ ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ ಸಂಸ್ಕೃತ ವರಿಯದ ಸಾಧಕ ಜನರಿಗೆ ಕರುಣೆಯ ಕೂರಿದವಗೆ ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ ಬಂದ ಮೂಲ ಅಜ್ಞಾನವ ಕಳೆದ ಸದ್ಗುರು ದೇವರಿಗೆ ಕಂದನಾದ ಗುರುನಾಥಗೆ ಬಲಿದ ಶ್ರೀ ಶಿವಾನಂದರಿಗೆ ಆವೃತ್ತಿಯನ್ನು ಗಳಗುರುವೆ ಪೀತಾಂಬರಜಿಗೆ ಪಂಡಿತ ಪೀತಾಂಬರಜಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಓಂ ಪೂಜ್ಯಾಯ ಸಾಧು ನಿಶ್ಚಲ ದಾಸಾಯ ಸನಾತನ ಧರ್ಮ ಸಮನ್ವಯ ಜ್ಞಾನ ಭಾರತಿ ಸಾಹಿತ್ಯ ಸಾಮ್ರಾಜ್ಞಾಯ ಪ್ರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಬ್ರಹ್ಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮನೇ ನಮೋ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನದ ಉತ್ಕಮಲ ವಾಸನೆ ನಮೋ ನಮಃ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಂ ಜೀವ ತಥಾ ಚೈವ ಚರಾಚರಂ ವ್ಯಾಪ್ತಮೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಶಕ್ತಿ ಸಮಾರೂಢಃ ತತ್ವಮಾಲಾ ವಿಭೂಷಿತಃ ಭಕ್ತಿಮುಕ್ತಿ ಪ್ರದಾಯಂ ತಸ್ಮೈ ಶ್ರೀ ಗುರುವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಯಿನಿ ಸ್ವಾರ್ಥ ಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ತತ್ವಂ ಜ್ಞಾನತ್ರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥೋ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಾತಾಂ ಸರ್ವಭೂತಾತ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಮೂಲಂ ಗುರುಮೂರ್ತಿಃ ಪೂಜಾಮೂಲಂ ಗುರುಪದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುಕೃಪಃ. ಗುರುರಾದಿಶ್ಯ ನಾದಿಶ್ಯ ಗುರು ಪರದೈವತಂ ಗುರುಃ ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥಿರಸ್ತು ಭವ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವ ಮಾತ್ಮಳ ಶರಣಾರ್ಥಿಗಳಿಗೆ ಶರಣ 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 ಶರಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಜೈ ಶುದ್ಧ ಬ್ರಹ್ಮ.